ನಮಸ್ಕಾರ. ಜಿ ಸಂವಾದಕ್ಕೆ ಸ್ವಾಗತ. ಪುನಾರಚನೆಯ ಪಡಿಪಾಟಲಿನ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಮತ್ತದೇ ವಿಚಾರ ಯಾಕಂತ ಹೇಳಿದ್ರೆ ಕಳೆದ 3 ವರ್ಷಗಳಲ್ಲಿ ಆಡಳಿತವನ್ನು ನೀವು ಗಮನಿಸಿದ್ದೀರಿ. ನಾವು ಮೂಲಸೌಕರ್ಯಗಳು, ರಸ್ತೆ, ಹೀಗೆ ಹಲವಾರು ವಿಚಾರಗಳನ್ನು ಮಾತಾಡಬೇಕಾದ ಸನ್ನಿವೇಶದಲ್ಲಿ ಕುರ್ಚಿ ಕದನ, ಸಂಪುಟ ಪುನರ್ರಚನೆ ಇಷ್ಟಕ್ಕೆ ಸೀಮಿತವಾಯ್ತಲ್ಲ ಅನ್ನೋದು ನಿಜಕ್ಕೂ ಕೂಡ ದುರ್ದೈವ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ ಒಂದು ಕೊಡುಗೆಯನ್ನು ಕರ್ನಾಟಕ ಕಾಂಗ್ರೆಸ್ ಕೊಟ್ಟಿದೆ. ಅದರ ಹೆಗ್ಗಳಿಕೆ ಕರ್ನಾಟಕ ಕಾಂಗ್ರೆಸ್ಗೆ. ಈಗ ಕಾಂಗ್ರೆಸ್ ಇಂಥ ಹಲವಾರು ಸಂದರ್ಭದಲ್ಲಿ ಇದು ಪ್ರತಿಪಕ್ಷಗಳ ಅಪಪ್ರಚಾರ ಅಂತ ಹೇಳಿದ್ರು ಕೂಡ ವಾಸ್ತವದಲ್ಲಿ ನೋಡೋದಾದರೆ ಅವರದ್ದೇ ನಾಯಕರು ಕೊಡುವಂತಹ ಸ್ಟೇಟ್ಮೆಂಟ್ಸ್ ಏನಿದೆ ಈ ರೀತಿ ಚರ್ಚೆಯನ್ನು ಹುಟ್ಟುಹಾಕಿದೆ. ಇದರಲ್ಲೂ ಕೂಡ ಹಲವಾರು ಗೊಂದಲಗಳು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಉಳಿದಿರುವ 2 ವರ್ಷ ಮುಂದುವರಿತಾರಾ ಇಲ್ವಾ, ಜೊತೆಗೆ ಆ ಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂರ್ತಾರಾ ಇಲ್ವಾ, ಇದೆಲ್ಲದರ ನಡುವೆ ಅಹಿಂದ ನಾಯಕತ್ವ ಅಂದಾಗ ಸಿದ್ದರಾಮಯ್ಯನವರ ಮುಂದೆ ಯಾರ ಒಂದು ಉತ್ತರಾಧಿಕಾರವನ್ನು ವಹಿಸ್ಕೊಂಡು ಹೋಗ್ತಾರೆ, ಜೊತೆಗೆ ದಲಿತ ಸಿ ಎಂ ಕೂಗು ಕೂಡ ಇರೋದರಿಂದಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರೇನಾದ್ರು ರಾಜ್ಯದತ್ತ ಬರುವಂಥ ಸಾಧ್ಯತೆಗಳಿದೆ. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದವರು, ರಾಜ್ಯದ ಅತ್ಯುನ್ನತ ಸ್ಥಾನ ಅದು. ಸೊ ಅವರನ್ನು ಆ ಸ್ಥಾನದಿಂದ ತೆರವು ಮಾಡಬೇಕು ಅಂದರೆ ಹೈಕಮಾಂಡ್ಗೂ ಕೂಡ ಬಿಸಿ ತುಪ್ಪವೇ, ಅಂದರೆ ಅಡಕತ್ತಿಯರಲ್ಲಿ ಸಿಕ್ಕಾಕೊಂಡಂತಹ ಸನ್ನಿವೇಶ. ಹಾಗಾಗಿ ಅವ್ರಿಗೆ ಅದಕ್ಕಿಂತಲೂ ಉತ್ತಮವಾದಂತಹ ಒಂದು ಜವಾಬ್ದಾರಿಯನ್ನು ಕೊಡಬೇಕಾಗತ್ತೆ. ಹಾಗಾದರೆ ರಾಷ್ಟ್ರ ರಾಜಕಾರಣದತ್ತ ಸಿದ್ದರಾಮಯ್ಯನವರು ಏನಾದ್ರು ಹೋಗ್ತಾರೆ? ಹೀಗೆ ಹಲವು ಪ್ರಶ್ನೆಗಳಿದ್ದಾವೆ. ಅದೆಲ್ಲದಕ್ಕೂ ಕೂಡ ಉತ್ತರ ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ನಾನು ದಿವ್ಯಶ್ರೀ. ಒಂದು ಕಡೆ ಕುರ್ಚಿ ಕದನ, ಅಂದರೆ ಸಿದ್ದರಾಮಯ್ಯನವ್ರು ಮುಂದುವರಿತಾರ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರ ಆ ಸ್ಥಾನದಲ್ಲಿ ಕೂತ್ಕರ. ಇದೆಲ್ಲದರ ನಡುವೆ ಅಲ್ಲೇನಾದರೂ ದಲಿತ ಸಿ ಎಂ ಕೂಗಿರೋದ್ರಿಂದಾಗಿ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿ ಅಲ್ಲಿ ಯಾರಾದರೂ ಒಬ್ಬ ನಾಯಕ ಆ ಸ್ಥಾನವನ್ನು ಅಲಂಕರಿಸ್ತಾರಾ ಅನ್ನೋದು ಒಂದು ಭಾಗ. ಅಂದರೆ ಆಸೆ ಆಕಾಂಕ್ಷೆಗಳು, ಅಧಿಕಾರ ಅಂದಾಗ ಅಲ್ಲಿರುವಂಥ ಒಂದು ಸಣ್ಣ ಜಟಾಪಟಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ಕಡೆ ಬರೋಣ. ಸಚಿವ ಸ್ಥಾನ ಅಂದಾಗ ಹಲವು ಬಾರಿ ಶಾಸಕರಾಗಿರ್ತಾರೆ. ನಾನು ಜನರಿಂದ ಆಯ್ಕೆ ಆದನು, ನಾನು ನನ್ನ ಜೀವನದಲ್ಲಿ ಒಂದ್ಸಲ ಸಚಿವ ಆಗಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡ ಬಹಳಷ್ಟು ಮಂದಿ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಹಿರಿಯರ ಸಂಖ್ಯೆ ಜಾಸ್ತಿ. ಹಾಗಾಗಿ ಅವರು ಕೂಡ ಕಾಯ್ತಾ ಇದ್ದಾರೆ, ಏನು ಸಂಪುಟ ಪುನರ್ರಚನೆ ಆಗಲಿ, 3 ವರ್ಷ ಹೆಂಗೋ ಆಡಳಿತ ನಡೆಸಿದ್ದಾರೆ, ನಮಗೂ ಒಂದು ಅವಕಾಶ ಕೊಡಲಿ ಅಂತ. ತಪ್ಪೇನೂ ಅಲ್ಲ. ಆದರೆ ಇದು ಜಟಾಪಟಿಗೆ ಕಾರಣವಾಗಿದೆ. ಸಂಪುಟ ಪುನರ್ರಚನೆ ಆದರೆ ಅದು ಹೆಂಗೆ ಮುಖ್ಯಮಂತ್ರಿ ಗಾದಿ ಜೊತೆ ಲಿಂಕ್ ಆಗಿದೆ ಅನ್ನೋದನ್ನು ನೋಡಬೇಕಾಗತ್ತೆ. ಸಂಪುಟ ಪುನರ್ರಚನೆ ಆದರೆ ಸಿ ಎಂಗೆ ಲಾಭವ ನಷ್ಟವ ಅಂತ. ಸಂಪುಟ ಪುನರ್ರಚನೆ ಏನಾದರೂ ಆಗಿಬಿಟ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಲಾಭನ ನಷ್ಟನ, ಈ ರೀತಿ ಒಂದಷ್ಟಿದ್ದಾವೆ. ಯಾಕಂತ ಹೇಳಿದ್ರೆ ಸಂಪುಟ ಪುನರ್ರಚನೆ ಟೆನ್ ಕಾಸ್ಟ್ ಈಗ ಆಗಬಾರ್ದು ಅಂತ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಎಲ್ಲ ನಿರ್ಧಾರ ರಾಹುಲ್ ಗಾಂಧಿ ಅವರು ತಗೊಳ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ಯಾಕಂದರೆ ಹೈಕಮಾಂಡ್ ಮಟ್ಟದಲ್ಲಿ ಚಿಂತನೆಗಳನ್ನು ನಡೆಸಿದಾಗ ಒಂದು ಸರಿಯಾದಂಥ ಔಟ್ಪುಟ್ ಅನ್ನೋದು ಬೇಕಾಗುತ್ತೆ. ಇತ್ತೀಚೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸದ್ಯಕ್ಕೆ ಸಿ ಎಂ ಬದಲಾವಣೆ ಇಲ್ಲ ಅಂತಲೂ ಹೇಳಿದ್ರು. ನೆಕ್ಸ್ಟ್ ಡೇ ದಿನಾಂಕ ನಿಗದಿಯಾಗಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಅವ್ರ ಹೇಳಿಕೆಗಳಲ್ಲೂ ಕೂಡ ಅಂಥ ಕ್ಲಾರಿಟಿ ಲಭ್ಯ ಆಗ್ತಾ ಇಲ್ಲ. ಹಾಗಾಗಿ ಹೈಕಮಾಂಡ್ ಸರಿಯಾಗಿ ರಿಯಾಕ್ಟ್ ಮಾಡಬೇಕು. ಎಷ್ಟು ದಿವಸ ನಾವೇನು ಹೇಳ್ತಾ ಇದ್ವಿ, ರಿಯಾಕ್ಟ್ ಮಾಡಬೇಕು ಅಂತ. ಈಗ ಸರಿಯಾಗಿ ರಿಯಾಕ್ಟ್ ಮಾಡಿದ್ರೆ ಸೂಕ್ತ ಅಂತ ಹೇಳ್ತಾ ಇದ್ದೀವಿ. ಸಚಿವರಾಗಿರುವಂತಹ ಬೈರತಿ ಸುರೇಶ್ ಅವರು ಚಲುವರಾಯಸ್ವಾಮಿ ಅವರು ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ಪುಟ್ಟ ವಿಸ್ತರಣೆ ಬಗ್ಗೆ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ, ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ. ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಆಗಲಿ, ಉಪಮುಖ್ಯಮಂತ್ರಿ ಆಗಲಿ, ನಾವೆಲ್ಲ ಮಿನಿಸ್ಟರ್ಸ್ ಆಗಲಿ, ಶಾಸಕರಾಗಲಿ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ಹೇಳ್ತದೆ ಜನಗಳಿಗೆ ಒಳ್ಳೇದು ಮಾಡಬೇಕು ಅಂತ. ಇಷ್ಟು ದಿನ ನೀನು ಅಧಿಕಾರದಲ್ಲಿರಪ್ಪ ಅಂತೇಳಿ ಅಷ್ಟು ದಿನ ಅಧಿಕಾರದಲ್ಲಿರ್ತೀವಿ. ಯಾವತ್ತಾಗಲ್ಲ ಶಾಸಕರಾಗಿ ಕೆಲಸ ಮಾಡ್ಕೊಂಡಿರ್ತೀವಿ. ಇದರಲ್ಲಿ ಹೋಗ್ತಾನೆ ಇರ್ತಾರೆ ರೀ, ತಪ್ಪೇನೈತೆ? ಒಳ್ಳೆ ಕತೆ ಆಯ್ತಲ್ಲ, ಯಾಕೆ ಹೋಗ್ಬಾರ್ದು ಅಂತ ಕಾನೂನು ಇದೆಯಾ? BJP ಸರ್ಕಾರದಲ್ಲಿ 3 ಜನ ಮುಖ್ಯಮಂತ್ರಿಗಳು ಚೇಂಜ್ ಮಾಡ್ತಾರೆ. ಹಂಗಾದ್ರೆ ಕ್ಯಾಬಿನೆಟ್ ರೀಶಫಲ್ ಆಗಬಾರ್ದಾ? ಸಿಗ್ಲಿ ಅವಕಾಶ, ಬಿಡಿ, ಎಲ್ಲರಿಗೂ ಸಿಗ್ಲಿ. ಅದರಲ್ಲಿ ಏನಿದೆ ಅದೇನಿದ್ರು ಖರ್ಗೆಯವ್ರು ಏನು ಹೇಳವ್ರೆ ಅಂತ ಅರ್ಥ ಮಾಡ್ಕೊಳ್ಳೋದಲ್ಲೇ ಇದ್ದರೆ ಮಧ್ಯಮ ಸ್ನೇಹಿತರುಗಳು ನಾನೇನು ಮಾಡಲಿ? ಖರ್ಗೆಯವರು ಇದು ತೀರ್ಮಾನ ಇಲ್ಲಿ ದಾರಿನಲ್ಲಿ ಆಗಲ್ಲ. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ನಾನು 3 ಜನ ಕೂತ್ಕೊಂಡು ಮಾಡಬೇಕಾಗತ್ತೆ. ಇಲ್ಲೇ ಈಗೇನು ಅದರ ವಿಚಾರ ಇಲ್ಲಲ್ಲ ಚರ್ಚೆ ಆಗೋದು ಅಂತ ಹೇಳಿದ್ರು. ಬದಲಾವಣೆ ಮಾಡಬೇಕಾದ್ರೆ ಅಲ್ಲಿ ತೀರ್ಮಾನ ಆಗುತ್ತೆ ಅಂತ. ಅದರಿಂದ ಖರ್ಗೆಯವ್ರು ಆಗ್ತಾರಾ, ಸಿದ್ದರಾಮಯ್ಯವ್ರು ಮುಂದುವರಿತಾರಾ, ಇನ್ನೊಬ್ರು ಆಗ್ತಾರಾ ಅನ್ನೋದು ಅವ್ರು 3 ಜನಕ್ಕೆ ಬಿಟ್ಟದ್ದು. ಈ ವಿಚಾರ ಅಲ್ಲ, ನಮ್ಮ ಮುಂದೆ ಬೇಕಾದಷ್ಟು ಸಮಸ್ಯೆ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರಿದ್ದಾರೆ. ನಮಸ್ಕಾರ. ನಮಸ್ತೆ. ಇನ್ನು ಬಿಜೆಪಿ ವಕ್ತಾರರಾಗಿರುವಂತಹ ಪ್ರಮೋದ್ ಕಾರ್ಕೂನ್ ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಪ್ರಮೋದ್ ಅವರೇ.
ಮೇಡಮ್ ನಮಸ್ಕಾರ. ಹಾಗೇ ರೀ, ಸಂಪರ್ಕದಲ್ಲಿ ಮಾತಾಡ್ತೀನಿ ನಿಮ್ಮ ಜೊತೆ. ದರ್ಶನ್ ಅವರೇ, ಕಳೆದ 3 ವರ್ಷಗಳಲ್ಲಿ ನೋಡಿ, ಇದೇ ಕಳೆದ ಸತಿ 3 ವರ್ಷಗಳ ಹಿಂದೆ ಅಭೂತಪೂರ್ವವಾದಂತಹ ರಿಸಲ್ಟ್ಸ್ ಅವತ್ತೆಲ್ಲ ಹೆಂಗಿತ್ತು ಅಂದರೆ ಮತದಾರ ಪ್ರಭುಗಳಲ್ಲಿ ನಮ್ಮ ನೆಚ್ಚಿನ ನಾಯಕ, ನಮ್ಮ ನೆಚ್ಚಿನ ಪಕ್ಷವನ್ನು ನಾವು ಆಯ್ಕೆ ಮಾಡಿದ್ದೀವಿ, ಅಭಿವೃದ್ಧಿಯೊಂದೇ ಕರ್ನಾಟಕ ಇನ್ನೂ ಕೂಡ ಉತ್ತುಂಗಕ್ಕೆ ಹೋಗುತ್ತೆ, ಈ ಥರದ ಭರವಸೆಗಳಿತ್ತು. ಅದು ಈಡೇರಿಲ್ಲ ಅಂತ ನಾನು ಹೇಳಲಾರೆ. ಬಟ್ ಇದೆಲ್ಲದರ ನಡುವೆ ಸಂಪುಟ ಪುನರ್ರಚನೆಯಂತೆ, ಕುರ್ಚಿ ಕದನ ಅಂತೆ, ಇದೇ ಜಾಸ್ತಿ ಡಿಸ್ಕಷನ್ ಆಯ್ತಲ್ಲ, ಎಲ್ಲೋ ಎಡವಿದೆ ಸರ್ಕಾರ ಅಂತ. 100ಕ್ಕೆ 100 ಸರ್ಕಾರ ಎಲ್ಲೂ ಎಡವಿಲ್ಲ. ನೀವೇ ಹೇಳಿದಾಗೆ ನಮ್ಮ ಕಾರ್ಯಕರ್ತರ ಆಶಾಭಾವನೆ ಇತ್ತು. ಯಾಕೆಂದರೆ ಸಾಲು ಸುಮಾರು 21 ಭ್ರಷ್ಟಾಚಾರದ ಪಟ್ಟಿಯನ್ನು ಹೊತ್ತು ಅದರಲ್ಲಿ ಸಂತೋಷ್ ಪಾಟೀಲ್ ಅವರ ಆತ್ಮಹತ್ಯೆ ಆಗಿತ್ತು. ಕೆಂಪಣ್ಣನವರು ನೇರವಾಗಿ ಆರೋಪ ಮಾಡಿದ್ರು. ಇನ್ನೂ ಅನೇಕ ಬಹಳ ಒಂದು PSI ಸ್ಕ್ಯಾಮ್ ಆಗಿರ್ಬೋದು, ಈ ಸ್ಕ್ಯಾಮ್ಗಳ ಹೋರಣವನ್ನೇ ಇಟ್ಕೊಂಡು ಆ ಕೋವಿಡ್ ಅಂತ ಸಂದರ್ಭದಲ್ಲಿ ಹೆಣಗಳ ಬೀಳ್ತಾ ಇದ್ರು. ಅದ್ರ ಮೇಲೂ ಲಂಚ ಹೊಡೆಯುವಂಥ ಕೆಲಸ ಎಲ್ಲ ಈ ರಾಜ್ಯದ ಜನ ನೋಡಿ ಒಂದು ಬದಲಾವಣೆಯನ್ನು ಬಯಸಿದ್ರು. ಯಾಕೆಂದರೆ BJP 2008ರಲ್ಲಾಗಲಿ ಅಥವಾ 2019ರಲ್ಲಾಗಲಿ ಅದೇನು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ 113 ಸೀಟನ್ನು ಒಂದು ಬಾರಿನೂ ಕರ್ನಾಟಕದಲ್ಲಿ ತೆಗೆದಿಲ್ಲ. ಮತ್ತು ದಕ್ಷಿಣ ಭಾರತದಲ್ಲಂತೂ ಅವರು ಸಂಪೂರ್ಣ ಬಹುಮತದಲ್ಲಿ ಕೆಲವು ರಾಜ್ಯಗಳಲ್ಲಿ ಕೇರಳ ಅಥವಾ ತಮಿಳುನಾಡು 1 ಸೀಟು ಗೆಲ್ಲೋದಕ್ಕಾಗಿಲ್ಲ. ಅದರಲ್ಲಾಗಿ ಕೆಲವೊಂದು ರಾಜಕೀಯ ಧ್ರುವೀಕರಣ ಅಂತಾರೋ ಅಥವಾ ತಪ್ಪು ನಡೆಗಳು ಅಂತಾರೋ, ಹಾಗಾಗಿ ಸ್ವಲ್ಪ ಬಲಿಷ್ಠ ಆಗೋದಕ್ಕೆ ಕುಮಾರಸ್ವಾಮಿಯವರ ಕೊಡುಗೆ ಕಾರಣ ಕರ್ನಾಟಕದಲ್ಲಿ. ಅದೇನೇ ಇದ್ರು ನಮ್ಮ ರಾಜ್ಯದಲ್ಲಿ 136 ಸೀಟ್ಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಜನ ಆಯ್ಕೆ ಮಾಡಿದ್ದಾರೆ. ಆ 136 ಸೀಟ್ ಏನು ಶಾಸಕರು ಗೆದ್ದಿದ್ದಾರೆ, ಅವರವರ ಕ್ಷೇತ್ರದ ವಿಚಾರದಲ್ಲಿ ಅವರವರ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಹಾಗೆ ಸಚಿವರುಗಳು ತಮ್ಮ ಪೋರ್ಟ್ಫೋಲಿಯೋದಲ್ಲಿ ಏನೇನು ಕೆಲಸ ಮಾಡಬೇಕು ಸಚಿವರು ಮಾಡ್ತಾ ಇದ್ದಾರೆ. ಹಾಗೆ ಮಾನ್ಯ KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ, ನಗರಾಭಿವೃದ್ಧಿ ಸಚಿವರಾಗಿ, ಜಲಸಂಪನ್ಮೂಲ ಸಚಿವರಾಗಿ ಅವರ ಕರ್ತವ್ಯವನ್ನು ನಿಭಾಯಿಸಿದ್ದಾರೆ. ಮುಖ್ಯಮಂತ್ರಿ ಅವರ ಒಂದು ಸಿದ್ದರಾಮಯ್ಯನವರು ಏನು ತಮ್ಮ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯನ್ನು ಕೊಟ್ಟಿತ್ತು, ಆ ಒಂದೊಂದೇ ಭರವಸೆಗಳನ್ನ ಈಡೇರಿಸ್ತಾ ಸುಮಾರು 254 ಭರವಸೆಗಳನ್ನ ಇಲ್ಲಿ ತನಕ ಈಡೇರಿಸಿದೀವಿ ಅಂತ ಬಹಳ ಸಂತೋಷದಿಂದ ಹೇಳ್ತಾ, ಇವತ್ತು ಚರ್ಚೆಗಳು ನಡೀತಾ ಇದೆ. ಕೆಲವರು ಶಾಸಕರುಗಳು ಮಾತಾಡೋದಿರ್ಬೋದು, ಕೆಲವರು ಸಚಿವರ ಆಕಾಂಕ್ಷಿಗಳಾಗಿರ್ಬೋದು, ಕೆಲವರು ತ್ಯಾಗದ ಮಾತಾಡ್ಬೋದು, ಕೆಲವರು ಅವಕಾಶದ ಮಾತನಾಡ್ಬೋದು. ಅದು ಸ್ವಾಭಾವಿಕವಾಗಿ ನಮ್ಮಲ್ಲಿ ಒಂದು ಇಂಟರ್ನಲ್ ಡೆಮೋಕ್ರಸಿ ಇದೆ. ಹಾಗೆ ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಯಾವುದೇ ನಿರ್ಧಾರ ತಗೊಂಡ್ರು, ಅದು 2013ರಲ್ಲಾಗಲಿ ಅಥವಾ 1999ರಲ್ಲಾಗಲಿ ಅಥವಾ 2004ರಲ್ಲಾಗಲಿ, ಮತ್ತು ಮನಮೋಹನ್ ಸಿಂಗ್ ಅವ್ರನ್ನ ಒಬ್ಬ ಅಲ್ಪಸಂಖ್ಯಾತರಿಗೆ ಒಂದು ಪ್ರಧಾನಿ ಪಟ್ಟವನ್ನು ಕಟ್ಟುವಂಥ ಸನ್ನಿವೇಶ ಆಗಿರಲಿ, ಅಥವಾ ಈಗ 2023ರಲ್ಲಾಗಿರಲಿ, ಎಲ್ಲ ಸಂದರ್ಭಗಳಲ್ಲೂ ನಮ್ಮ ಹೈಕಮಾಂಡ್ ಯಾವ್ಯಾವ ನಿರ್ಧಾರ ರಾಷ್ಟ್ರೀಯ ಮಟ್ಟದಲ್ಲಾಗಲಿ ಅಥವಾ ರಾಜ್ಯ ಮಟ್ಟದಲ್ಲಾಗಲಿ ಯಾವ ನಿರ್ಧಾರ ತಗೊಂಡಿದ್ದಾರೆ ಅದಕ್ಕೆ ಎಲ್ಲ ನಾಯಕರು ತಲೆಬಾಗಿದ್ದಾರೆ. ಸೊ ಈ ಒಂದು ಚರ್ಚೆಗಳಾಗಿ ಉಳಿತವೆ ವಿನಃ ಸೊ ಫೈನಲಿ ಡಿಸಿಷನ್ ಕೊಡುವಂಥದ್ದು ಮನೆ ಯಜಮಾನ ಅಂದರೆ ನಮಗೆ ಹೈಕಮಾಂಡ್ ಯಾವ ನಿರ್ಧಾರ ತಗೊಂಡ್ರು ಎಲ್ಲರೂ ಅದಕ್ಕೆ ತಲೆಬಾಗಿ ಹೈಕಮಾಂಡ್ ಜೊತೆಯಾಗಿ ನಿಲ್ಲುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು, ಶಾಸಕರುಗಳು, ನಾಯಕರುಗಳು, ಇವರ ಮುಖ್ಯಮಂತ್ರಿ ಆದಿಯಾಗಿ KPCC ಅಧ್ಯಕ್ಷರು ಒಳಗೊಂಡು ಸಚಿವರು ಸೇರಿದಂತೆ ಎಲ್ಲರೂ ಹೈಕಮಾಂಡ್ಗೆ ತಲೆಬಾಗುವವರೇ. ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳು ಇಲ್ಲ. ಓಕೆ, ಗಾಟ್ ಇಟ್. ಪ್ರಮೋದ್ ಅವರೇ, ನೀವು ಹೇಳಬೇಕು, ಇದೇ ಮೇ ತಿಂಗಳು 3 ವರ್ಷದ ಹಿಂದೆ ಬಿಗ್ ಮ್ಯಾಂಡೇಟ್ ನೀವು ಕೂಡ ಊಹೆ ಮಾಡಿರಲಿಲ್ಲ, ಯಾಕಂದರೆ ನೀವು ಓವರ್ ಕಾನ್ಫಿಡೆನ್ಸಲ್ಲಿದ್ದಿರಿ, ನೀವು ಗೆದ್ದು ಬಿಡ್ತೀರಿ ಅಂತ ಹೇಳಿ. ಬಟ್ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. 135+ ಅನ್ನುವಂತಹ ಮ್ಯಾಂಡೇಟನ್ನು ಪಡ್ಕೊಂಡು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುತ್ತೆ, ರೈಟ್? ಇದೆಲ್ಲ ಒಂದು ಭಾಗ. ಆದರೆ ಆ ಮ್ಯಾಂಡೇಟಿಗೆ ಈ 3 ವರ್ಷದ ಆಡಳಿತವನ್ನು ಏನು ಕಾಂಗ್ರೆಸ್ ಕೊಡ್ತಾ ಇದೆ, ಆ ಸರಿಯಾದಂತಹ ಉತ್ತರವನ್ನು ಕೊಡ್ತಾ ಇದೆ ಅಂತ ನೀವು ಭಾವಿಸ್ತೀರಾ ಹೆಂಗೆ? ಮೇಡಮ್, ಮೊದಲು ನಾನು ದರ್ಶನ್ ಅವರಿಗೆ ಒಂದ್ ಸ್ವಲ್ಪ ಕರೆಕ್ಷನ್ ಮಾಡ್ತೀನಿ. 136 ಅಲ್ಲ 139 ಸೀಟ್ ಅದಾವ್ರಿ. ನೀವು ಒಂದ್ ಸ್ವಲ್ಪ ಎಲ್ಲ ಹೋಮ್ವರ್ಕ್ ಮಾಡ್ಕೊಂಡು ಬರ್ರಿ ದರ್ಶನ್ ಅವ್ರು. ನೀವು ಹಂಗ ಬಂದ್ರೆ ಹೆಂಗ? ಇನ್ನೊಂದು ಯಾವಾಗ ಹೇಳಿದ್ರೆ ಹಂಗೆ 2023 ಅಂತ ಹೇಳಿದ್ದೀನಿ ಅಲ್ಲ. ಈಗಿನ ಪ್ರಸ್ತುತ ರಾಜಕಾರಣ ಮಾತಾಡುವಾಗ ನಾನು ನಿಮ್ಗೆ ಕರೆಕ್ಷನ್ ಮಾಡಿದೆ, ಆಯ್ತಾ? ಒಂದು ಮೇಡಮ್ ಇವ್ರು 3 ವರ್ಷದ ಒಂದು ಆಡಳಿತದಲ್ಲಿ OBC CM ಅಂತಾರೆ ಮಾಡಿದ್ರು, ಒಕ್ಕಲಿಗ CM ಅಂತಂದ್ರು, ಮೈನಾರಿಟಿ CM ಅಂದ್ರು, ದಲಿತ್ CM ತನಕ ಅದು ಬಂದು ನಿಂತಿದೆ. ಮೇಡಮ್, ಈ 3 ವರ್ಷದಲ್ಲಿ ಇವರು ಗ್ಯಾರಂಟಿಯನ್ನ ಹೊಗಳೋದು ಬಿಟ್ರೆ ಉಳ್ಕಿದ ಇವರಿಂದ ಏನು ಸಾಧನೆ ಮಾಡ್ಲಿಕ್ಕಾಗಿಲ್ಲ. ಆಮೇಲೆ ಈ ಒಂದು 3 ವರ್ಷದಲ್ಲಿ
ಇವರೊಂದು ಕ್ಯಾಬಿನೆಟ್ ಸಿಎಂ ಒಂದು ಬದಲಾವಣೆ ಆಗಿರ್ಬೋದು, ಮತ್ತೆ ರೀಶಫಲ್ ಆಗಿರ್ಬೋದು. ಇವ್ ಎಲ್ಲಾದ್ರೂ ನಡುಕೆ ಇವ್ರು ಯಾವ್ದು ಒಂದು ನಿರ್ಧಾರ ತಗೊಳಕ್ಕಾಗಿಲ್ಲ ಮೇಡಮ್. ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಆಶಾಭಾವನೆ ಹೇಳ್ಕೊಂಡು ನನಗೆ ಅಲ್ಲಿ ಒಂದು ಡೆಲ್ಲಿಯಿಂದ ಕರೆದು ನನಗೆ ಎಲ್ಲಿ ಸಿಎಂ ಮಾಡ್ಬಿಡ್ತಾರೋ ಅನ್ನೋದೊಂದು ಅವರೊಂದು ಕನಸು ಕಾಣ್ತಾ ಇದ್ರು, ಅದು ಭಗ್ನ ಇತ್ತು ಮೇಡಮ್. ಇವ್ರು ಹೇಳಿದ್ದಾರೆ ನೋ ಇಮಿಡಿಯೇಟ್ ಡೇಟ್, decision will be taken at the right time and there is no space for speculation ಅಂತ ಯಾರು ನಮ್ಮ ಇವ್ರು ಹೇಳಿದ್ದಾರೆ, ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಮೇಡಮ್. ಈ ಎಲ್ಲ ನಡುಕ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಆಮೇಲೆ ಏನೊಂದು ಬರೀ ನಾಮಕೆ ವಾಸ್ತೆ ಒಂದು ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಎಂತ ಗಾಡಿಯಲ್ಲಿ ಕೂತಿದಾರಂದ್ರೆ ನೋ ಸಿಗ್ನಲ್, ನೋ ಹಾರ್ನ್, ಇದು ಎಂತರಕ್ಕೆ ಸಿಗ್ನಲ್ ಜಂಪ್, ರ್ಯಾಶ್ ಡ್ರೈವಿಂಗ್, ಫುಲ್ ಮ್ಯೂಸಿಕ್ ಇದೆ ಅಲ್ರಿ ಆ ಗಾಡಿಯಲ್ಲಿ, ವೆಕೇಶನ್ ಮೂಡ್ ಇದೆ. ಹಿಂಗೆ ಇವರ ಒಂದು ಸರ್ಕಾರ ಒಂದು ಕಾಂಗ್ರೆಸ್ ಪಾರ್ಟಿ ನಡೀತಾ ಇದೆ ಮೇಡಮ್. ಮೇಡಮ್ ಇನ್ನೊಂದು ಸಿಎಂ ಸಲುವಾಗಿ DK ಶಿವಕುಮಾರ್ ಅವರು ದಿಲ್ಲಿ ಪ್ರದಕ್ಷಿಣೆ ಹಾಕ್ತಾ ಇದಾರೆ, ಏನೂ ಉಪಯೋಗ ಆಗ್ತಾ ಇಲ್ಲ. ಮಂತ್ರಿ ಮಂಡಳನ್ನ ವಿಸ್ತರಣೆ ಮಾಡಿ ರೀಶಫಲ್ ಮಾಡಿ ಅಂತ ಗುಂಪಾಗಿ ಶಾಸಕರು ಹೋಗ್ತಾ ಇದ್ದಾರೆ. ಹೋಗಿ ಮೋಜು ಮಸ್ತಿ ಅಲ್ಲಿ ದಿಲ್ಲಿಯಲ್ಲಿ ಇದ್ಬಿಟ್ರೆ ಯಾರ್ ಕ್ಷೇತ್ರದವ್ರು ಯಾರು ಫೋನ್ ಮಾಡ್ತಾರೆ, ನಾ ದಿಲ್ಲಿಯಾಗಿದ್ದೀನಿ, ಮಿನಿಸ್ಟರ್ಶಿಪ್ ಕೇಳಕ್ ಬಂದಿನಿ, ಅದಕ್ಕೆ ಡಿಸ್ಟರ್ಬ್ ಮಾಡ್ಬೇಡ್ರಿ ಅಂತ ಒಂದ್ಸಲ ಹೇಳ್ಬಿಟ್ರೆ ಆ ಕಾರ್ಯಕರ್ತರು ಸುಮ್ಮಾಗ್ಬಿಡ್ತಾರೆ. ಬಟ್ ಆ ಕಾನ್ಸ್ಟಿಟ್ಯೂನ್ಸಿಯನ್ನ ಅಭಿವೃದ್ಧಿ ಮಾಡ್ಬೇಕಂತ ಜವಾಬ್ದಾರಿ ಇರೋ ಶಾಸಕರು ದಿಲ್ಲಿಯಲ್ಲೇ ಕೂತ್ ಬಿಟ್ರೆ 3 ವರ್ಷ ಅದೇ ಆಗಿದೆ ಮೇಡಮ್, 3 ವರ್ಷ ಅದೇ ಆಗಿದೆ. ಇವರು ಅಲ್ಲೇ ಕೂತ್ ಬಿಟ್ರೆ ಅವ್ರ ಕ್ಷೇತ್ರದ ಅಭಿವೃದ್ಧಿ ಆಗುದು ಯಾವಾಗ? ಅವರ ಅಲ್ಲಿ ಕ್ಷೇತ್ರದಲ್ಲಿರೋ ಜನರ ಸಮಸ್ಯೆಗಳನ್ನ ಕೇಳಿ, ಈ ಬರದ ಪರಿಸ್ಥಿತಿಯಲ್ಲಿ ನೀರು ಕೊಡೋದಾಗಿರ್ಬೋದು, ಆಮೇಲೆ ಮಳೆಗಾಲದಲ್ಲಿ ತಾಡ್ಪತ್ರೆ ಕೊಡೋದಾಗಿರ್ಬೋದು, ರೈತರ ಸಮಸ್ಯೆ ಆಗಿರ್ಬೋದು, ಕೃಷಿ ಹೊಂಡ ಮಾಡ್ಲಿಕ್ಕೂ ರೊಕ್ಕಿಲ್ಲ ಇವ್ರ ಕಡೆ, ಅಂತ ಪರಿಸ್ಥಿತಿಗೆ ಈ ಕಾಂಗ್ರೆಸ್ ಸರ್ಕಾರ ಮುಟ್ಟಿದೆ. ಇನ್ನೊಂದು ಮೇಡಮ್, DK ಶಿವಕುಮಾರ್ ಅವ್ರಿಗೆ ನನಗನ್ಸುತ್ತೆ ಪಾರ್ಟಿಯಲ್ಲಿನೂ ಒಂದು ಬಿಡಗಾಸಿನೂ ಕಿಮ್ಮತ್ತಿಲ್ಲ ಅಂತ ಅನಿಸ್ಬಿಟ್ಟಿದೆ ಮೇಡಮ್. ಅವರಿಗೆ ಮೂಗಿಗೆ ತುಪ್ಪ ಆಗಿರ್ಬೋದು, ಇಲ್ಲ ಕುದುರೆ ಮುಂದೆ ಗಜರಿ ಕಟ್ಟೋದಾಗಿರ್ಬೋದು, ಅಂತ ಏನೋ ಸನ್ನಿವೇಶ ನನ್ನ ಕಣ್ಣು ಮುಂದೆ ಬರ್ತಾ ಇದೆ ಮೇಡಮ್. ಇನ್ನೊಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೈಯಲ್ಲೂ ಏನೂ ಇಲ್ಲ. ಮತ್ತೆ ಇನ್ನೊಂದು ನನಗೆ ಬಹಳ ನೋವು ಆಗುತ್ತೆ, ಅವರು ಬಹಳ ಹಿರಿಯರು. AICC ಅಧ್ಯಕ್ಷರ ಬಗ್ಗೆ ಹೇಳ್ತಾ ಇದೀರಿ, ಅವ್ರ ಅಧ್ಯಕ್ಷರು, ಅದ್ ಹೆಂಗೆ ನೀವು ಆತರ ಹೇಳ್ತೀರಿ? ಹೌದು ಕೇಳ್ರಿ, ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಅವ್ರ ಒಂದು ಹಿರಿಯರು ಹೇಳಿಕೆ ನೋವಾಗುತ್ತೆ. ಬಟ್ ಏನಾಗಿದೆ ಗೊತ್ತಾ, ಈ ವಯಸ್ಸನ್ನೋದು ಅದು ಒಂದು ಪ್ರಾಕೃತಿಕ ನಿಯಮ. ಯಾರು ಒಂದು ಸಣ್ಣ ಮಗು, ಹುಡುಗ, ಯೌವನ, ಅದಾದ್ಮೇಲೆ ಒಂದು ವೃದ್ಧಾಪ್ಯ, ಇವೆಲ್ಲ ಬರುತ್ತೆ. ಈ ಒಂದು ಸನ್ನಿವೇಶದಲ್ಲಿ ಪ್ರಧಾನ ಮಂತ್ರಿಗೂ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಮತ್ತೆ ಇವ್ರು ಇದೇ ಸಮಯದಲ್ಲಿ ನಾನು ಒಂದು ಮುಖ್ಯಮಂತ್ರಿ ಆಗ್ಬೇಕು ಅಂತ ಕನಸು ಕಾಣ್ತಾ ಇದ್ರೆ ನನ್ಗೆಲ್ಲೋ ಸಿಂಕ್ ಆಗ್ತಾ ಇಲ್ಲ. ಇನ್ನೊಂದು, ಸಿದ್ದರಾಮಯ್ಯ ಅವ್ರನ್ನ ಮುಟ್ಟುವಂತ ದಮ್ಮು ತಾಕತ್ತು ಕಾಂಗ್ರೆಸ್ ಹೈಕಮಾಂಡ್ಗೂ ಇಲ್ಲ, AICC ರಾಷ್ಟ್ರೀಯ ಅಧ್ಯಕ್ಷರಿಗೂ ಇಲ್ಲ ಮೇಡಮ್. ಈ ಒಂದು ಮಾಧ್ಯಮ ಮುಖಾಂತರ ನಿಮ್ಗೆ ಸ್ಪಷ್ಟ. ಸರ್ಕಾರ ಬೀಳುವಂತ ಭಯ ಈ ಕಾಂಗ್ರೆಸ್ ಕಾಡ್ತಾ ಇದೆ ಮೇಡಮ್. ಹಾಗಾಗಿ ಇವ್ರು ಧೈರ್ಯನ ಮಾಡ್ತಾ ಇಲ್ಲ. ಈಗಿಷ್ಟು ಹೇಳಿದೀನಿ ಮೇಡಮ್, ಮುಂದೆ ಇನ್ನೊಂದು ಪಾಯಿಂಟ್ಸ್ ನೀವು ನನಗೆ ಇನ್ನೊಂದ್ಸಲ ಅವಕಾಶ ಕೊಟ್ಟಾಗ ಈಗ ಮಾತಾಡ್ತೀನಿ ಮೇಡಮ್. ರೈಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ರಿಷಿಕ್ ವಿಮಾನ್ಗೌಡ ಕೂಡ ಜಾಯ್ನ್ ಆಗಿದ್ದಾರೆ. ಇವತ್ತು ಸಂಪುಟ ಪುನಾರಚನೆ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ. ಡೈರೆಕ್ಟಾಗಿ ವಿಷಯಕ್ಕೆ ಬಂದ್ಬಿಡೋಣ. ಮುಖ್ಯಮಂತ್ರಿ ಕುರ್ಚಿಗೂ ಸಂಪುಟ ಪುನರ್ರಚನೆಗೂ ಲಿಂಕ್ ಏನಿದೆ ಹೇಳ್ಬಿಡಿ ಮೇಡಮ್. ರಾಜಕೀಯ ನಾವು ಎಷ್ಟೇ ವಿಚಾರ ಮಾತಾಡಿದ್ರು ಪರ್ಸ್ನಲಿ ವೈಯಕ್ತಿಕವಾಗಿ ನಾನು ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೆ ಅಭಿನಂದಿಸ್ತೀನಿ. ಈಗ ಶುಕ್ರವಾರ ಅವ್ರಿಗೆ ಮೊಮ್ಮಗಳಾಗಿದ್ದಾಳೆ. ಸೊ ಚೆನ್ನಾಗಿ ಹೆಲ್ತಿಯಾಗಿರಲಿ ಮಗು ಅಂತ ಆಶಿಸ್ತೀನಿ. ಇನ್ನು ರಾಜಕೀಯಕ್ಕೆ ಮಾತಾಡೋದಾದರೆ ನಾವು ನೋಡಿ, 3 ವರ್ಷ ಆಗ್ತಾ ಬಂತು. ಇವತ್ತಿನವರೆಗೂ ಇರೋ ಸಂಪುಟ ಸಚಿವರು ಏನು ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಕಂಪ್ಲೀಟಾಗಿ ಝೀರೋ. ಇನ್ನು ಸಂಪುಟ ಪುನರ್ರಚನೆನೋ ರೀಶಫಲ್ಲೋ ಅಥವಾ ಕಂಪ್ಲೀಟಾಗಿ ಸಿಸ್ಟಮೇ ಚೇಂಜ್ ಮಾಡ್ತಾ ಇದ್ದಾರೋ ನಮಗೆ ಯಾರಿಗೂ ಕ್ಲಾರಿಟಿ ಇಲ್ಲ. ನಮಗದು ಬೇಕಾಗೂ ಇಲ್ಲ. ಅದು ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ನಿಮಗೆ ಒಂದು ಸಚಿವ ಸಂಪುಟ ಅಂತ ಏನಿರ್ತದೆ, ಹೆಡೆಡ್ ಬೈ ಎ CM. ಸೊ ಅವ್ರು ಯಾರಾದರೂ ಮಿನಿಸ್ಟರ್ ಇಟ್ಕೊಂಡು ಕೆಲಸ ಮಾಡಿಸ್ಲಿ.
ನಾವು ಕೇಳಕ್ಕೆ ಬಯಸುವಂಥದ್ದು ತಮ್ಮ ಮಾಧ್ಯಮದ ಮುಖಾಂತರ ಒಂದು ಜವಾಬ್ದಾರಿಯುತವಾಗಿರುವಂಥ ಸರ್ಕಾರದವರು ನಡ್ಕೊಳ್ಳೋ ರೀತಿ ನಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಈ 3 ವರ್ಷದಲ್ಲಿ. ನಾವು ಬರಗಾಲನೂ ನೋಡಿದ್ವಿ, ತುಂಬ ನೀರು ಬಂದುಬಿಟ್ಟು ಕಂಪ್ಲೀಟ್ ಬೆಳೆ ನಾಶನೂ ನೋಡಿದ್ವಿ, ಬೆಂಗಳೂರು ನಾಶ ಆಗಿರೋದು ನೋಡಿದ್ದೀವಿ, ಅತಿವೃಷ್ಟಿ ಅನಾವೃಷ್ಟಿ ಎರಡೂ ಎಕ್ಸ್ಟ್ರೀಮ್ಸಲ್ಲಿ 1 ವರ್ಷ ಇವರು ರೀಸನ್ಸ್ ಕೊಡ್ಬೋದು, ನಾವು ಇನ್ನೂ ಬಂದಿದ್ದೀವಿ, ಟೇಕ್ ಆಫ್ ಆಗಿಲ್ಲ ಅಂತ ಅಂದ್ಬಿಟ್ಟು. ಇನ್ನು 2 ವರ್ಷದಿಂದ ಏನು ಮಾಡ್ತಾ ಇದ್ದಾರೆ? ಸೊ ನಮಗೆ ಪ್ರತಿನಿತ್ಯ ಜನರು ತತ್ತರಿಸಿ ಹೋಗ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಯಾಕಪ್ಪ ಈ ಸರ್ಕಾರ ನಾವು ಚುನಾಯಿಸಿದ್ದೀವಿ, ಯಾಕೆ 140 ಮ್ಯಾಂಡೇಟ್ ಕೊಟ್ವಿ ಅನ್ನೋವಂಥದ್ದನ್ನ ಕೇಳ್ತಾ ಇದ್ದಾರೆ. ಈಗ 140 ಮ್ಯಾಂಡೇಟ್ ಅಂತ ಹೇಳಿದ್ರೆ ಅದರ ಅರ್ಥ ಏನು? ಒಂದು ಫುಲ್ ಫ್ಲೆಡ್ಜ್ ಸರ್ಕಾರ ಅಂದರೆ ಅವರು ಯಾವುದೇ ಆದ ನೀತಿಗಳನ್ನ ಯಾವುದೇ ಒಂದು ಬಿಲ್ನ ಪಾಸ್ ಮಾಡ್ಬೋದು, ಆಮೇಲೆ ಜನರ ಪರವಾಗಿರೋ ಅಂಥದ್ದು ಯಾವುದೇ ಒಂದು ಬಿಲ್ನ ಪಾಸ್ ಮಾಡಿಬಿಟ್ಟು ಅವ್ರಿಗೆ ಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನ ಅಭಿವೃದ್ಧಿನ ಮಾಡಬಹುದು, ಮಾಡೋಕ್ಕೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡು ಫುಲ್ ಮ್ಯಾಂಡೇಟ್ ಇದೆ. ಯಾಕೆಂದರೆ ಸಮ್ಮಿಶ್ರ ಸರ್ಕಾರಗಳಲ್ಲಿ ಅಥವಾ ನಂಬರ್ಸ್ ಕಡಿಮೆ ಇದ್ದಾಗ ಕಷ್ಟ ಆಗುತ್ತೆ ಅನ್ನೋವಂಥದ್ದು ಒಂದು ಇಮ್ಯಾಜಿನೇಷನ್ ನಮಗೆ. ಆದರೆ ಇಲ್ಲಿ ಈಗ ಆಗ್ತಾ ಇರುವಂಥದ್ದು ಏನು ಅಂತಂದ್ರೆ, ನಿಮಗೆ 3 ವರ್ಷದಿಂದ ಟಾಪ್ ಲೇಯರಲ್ಲೇ ಕ್ಲಾರಿಟಿ ಇಲ್ಲ ಇವ್ರಿಗೆ. ಯಾರು CM ಅಂತ ಗೊತ್ತಿಲ್ಲ, ಯಾರು DCM ಅಂತ ಗೊತ್ತಿಲ್ಲ. ಅಫ್ಕೋರ್ಸ್ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು CM ಆಗಿ ಕುತ್ಕೊಂಡಿದ್ದಾರೆ. ಆದರೆ ಸನ್ಮಾನ್ಯ DK ಶಿವಕುಮಾರ್ ಅವರು ತಗೊಂಡಿರುವಂಥ DCM ಪೋಸ್ಟ್ ಅಲ್ಲಿ ಅವರು ಡೇ 1 ಇಂದನೂ ಆಸ್ ಎ DCM ವರ್ಕ್ ಮಾಡ್ತಾನೆ ಇಲ್ಲ. ಅವರು ಇನ್ನ 2 ಸಚಿವಾಲಯದಲ್ಲಿ ಏನಿದ್ದಾರೆ ಅದರಲ್ಲಿ ಕೂಡ ವರ್ಕ್ ಮಾಡ್ತಾ ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ವರ್ಕ್ ಮಾಡಕ್ ಬಿಡ್ತಾನೂ ಇಲ್ಲ, ಅವರು ಸಚಿವರಿಗೂ ಬಿಡ್ತಾ ಇಲ್ಲ. ಈ ಒಂದು 2 ಬಣಗಳ ರೀತಿ ಯಾವ ರೀತಿ ಆಗೋಗ್ಬಿಟ್ಟಿದೆ ಅಂತಂದ್ರೆ, ನಿಮಗೆ ಲೋಯೆಸ್ಟ್ ಆಫ್ ದ ಲೋಯೆಸ್ಟ್, ನಿಮಗೆ ಒಂದು ಪಂಚಾಯಿತಿಲಿ ಹೋದ್ರೂ ಕೂಡ ಪಂಚಾಯಿತಿಲಿ ಇವರು ಸಿದ್ದರಾಮಯ್ಯವ್ರಿಗೆ ಸಪೋರ್ಟ್ ಮಾಡೋವಂಥವ್ರ ಅಥವಾ ಇವರು DK ಫಾಲೋವರ್ಸ ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಈಗ ಯಾರೇ ಒಬ್ರು ಕಾರ್ಯಕರ್ತ ಕೆಲಸ ಮಾಡ್ಕೊಂಡು ಹೋದ್ರೆ ಅಲ್ಲಿ ನಾನು DK ಅವ್ರ ಸಪೋರ್ಟರು ಅಂದಿದ ತಕ್ಷಣ ಸಿದ್ದರಾಮಯ್ಯ ಅವರ ಬಣದಲ್ಲಿ ಇರುವಂಥವ್ರು ಅವರನ್ನ ಒಂಚೂರು ಸೈಡ್ ಲೈನ್ ಮಾಡ್ತಾರೆ. ಆ ಲೆವೆಲ್ಗೆ ಇಳಿದ್ಬಿಟ್ಟಿದೆ ಈಗ ನಿಮಗೆ ಬಣಗಳು ಅನ್ನುವಂಥದ್ದು. ಆಮೇಲೆ ಯಾರಿಗೂ ಕ್ಲಾರಿಟಿ ಇಲ್ಲ, ಎಲ್ಲರಿಗೂ ಏನು ಕ್ಲಾರಿಟಿ ಇದೆ? ಇವ್ರು CM ಆದ್ಮೇಲೆ ಏನಾದ್ರು ಚೇಂಜಸ್ ಮಾಡ್ತಾರೇನೋ. ಅಂದ್ರೆ 3 ವರ್ಷದಿಂದ ರಾಜ್ಯ ನಡೀತಾನೆ ಇಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ ಸ್ಟಾಗ್ನೆಂಟ್ ಆಗಿದೆ. ನಿಮ್ಗೆ ಹಂಗಂದ್ರೆ ನಾನು ಹೇಳ್ತಾ ಇರುವಂಥದ್ದು ನಿಮ್ಗೆ ಏನು ನಡೀತಾನೆ ಇಲ್ಲ, ಫೈಲ್ ಮೂವ್ ಆಗ್ತಾ ಇಲ್ಲ, ಅಥವಾ ಸರ್ಕಾರನೇ ಬಿದ್ದೋಗ್ಬಿಟ್ಟಿದ್ಯಾ ಸತ್ತೋಗ್ಬಿಟ್ಟಿದ್ಯಾ ಅಂತ ಹೇಳ್ತಾ ಇಲ್ಲ. ಆದ್ರೆ ನಿಮಗೆ ಒಂದು ಪಾಸಿಟಿವ್ ಆಗಿ ಆಡಳಿತಾತ್ಮಕವಾಗಿ ಯಾವ ರೀತಿ ಸರ್ಕಾರ ನಡೀತಾ ಇದೆಯಾ ಇಲ್ವಾ ಅಂತ ಕೇಳಿದ್ರೆ ನಿಮಗೆ ಅದು ಕಂಪ್ಲೀಟ್ಲಿ ಝೀರೋ ಆಗಿ ಸ್ತಬ್ಧ ಆಗಿದೆ, ನ್ಯೂಟ್ರಲ್ ಆಗಿ ನಿಂತ್ಕೊಂಡಿದೆ ಅಂತ ನಾವು ಹೇಳ್ತಾ ಇರೋದು. ನೋಡಿ, ಯಾಕೆಂದ್ರೆ ನಿಮ್ಗೆ ಅಡ್ಮಿನಿಸ್ಟ್ರೇಷನ್ ಏನಾಗುತ್ತೆ, ಇವಾಗ IAS ಆಫೀಸರ್ಸ್ ಇರ್ಬೋದು, IPS ಆಫೀಸರ್ಸ್ಗಳು ಇರ್ಬೋದು, ಗೃಹ ಇಲಾಖೆ ಅಂತ ತಗೊಂಡಾಗ, ಇನ್ನ ಬೇರೆ ಎಲ್ಲ KS ಆಫೀಸರ್ಸ್ ಅಥವಾ ಅದ್ರ ಕೆಳಗಡೆ ಇರುವಂತ ಎಲ್ಲ ಸಚಿವಾಲಯಗಳಲ್ಲಿ ಇರುವಂತ ನಾನು ಏನು ಆಫೀಸರ್ಸ್ನ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಯಾರಿಗೂ ಕ್ಲಾರಿಟಿನೇ ಇಲ್ಲ. ಎಲ್ಲರಿಗೂ ಏನು ಹೇಳ್ತಾರೆ, ತಾಳ್ರಿ ನೋಡೋಣ, CM ಏನೋ ಬದಲಾವಣೆ ಆಗ್ತಾರಂತೆ, ಹೊಸ CM ಬಂದ ಮೇಲೆ ಏನಾದ್ರು ಹೊಸದಾಗಿ ಏನೋ ಚೇಂಜಸ್ ಆಗುತ್ತಂತೆ, ಹೊಸ ಸಚಿವರು ಬರ್ತಾರಂತ ಆಮೇಲೆ ಏನೋ ಚೇಂಜಸ್ ಆಗುತ್ತಂತೆ. ಈ ರೀತಿ ಇನ್ನೊಂದು ರೀತಿ ಇರುವಂಥವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಮಗೆ ಈ ಯಾರಾದರೂ ಕುರಿ ಕಾಯೋದು ಎಮ್ಮೆ ಕಾಯೋನೋ ಒಬ್ಬ ಯಜಮಾನ ಇರಬೇಕಲ್ವಾ, ಆ ಯಜಮಾನ ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಮೇಯ್ಬೇಕಾಗಿದೆಯೋ ಅಲ್ಲಿ ಬಿಟ್ಟು ಊರೆಲ್ಲ ಮೇಯ್ಕೊಂಡ್ ಬರ್ತಾ ಇರುತ್ತೆ. ಆಮೇಲೆ ನಿಮಗೆ ಯಾಕೆ ಮೇಯ್ಕೊಂಡು ಬರ್ತವೆ ಅಂತ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಅವ್ರು ಮಾಡಬೇಕಾಗಿರೋ ಕೆಲಸ ತಗೋಬೇಕಾಗಿರೋ ಸಂಬಳ ಬಿಟ್ಟು ನಿಮಗೆ ಎಷ್ಟು ರೀತಿ ನಿಮಗೆ ಭ್ರಷ್ಟಾಚಾರ ಹಾಕಿ ಕುತ್ಕೊಂಡಿದೆ ಅಂತ ಹೇಳಿದ್ರೆ ಏನು ಹೇಳ್ತಾರೆ, ಮೇಲ್ಗಡೆನೆ ಗೌರ್ಮೆಂಟೇ ಶೇಕಿಂಗ್ ಅಲ್ಲಿ ಇರಬೇಕಾದ್ರೆ ಯಾರು ರಿಯಾಕ್ಷನ್ ತಗೊಳ್ಳೋರು ಯಾರು ನಮ್ಮ ಮೇಲೆ ಅನ್ನೋ ರೀತಿಯಲ್ಲಿ ನಿಂತ್ಕೊಂಡಿದ್ದಾರೆ. ಸೋರ್ಸ್ ಆಫ್ ಇನ್ಕಮ್ಗೆ ಏನೇನ್ ಮಾಡ್ಕೋಬೇಕೆಲ್ಲ ಮಾಡ್ಕೊಂತಿದ್ರೆ. ಯಾಕೆಂದ್ರೆ ಯಾರಿಗೂ ಭಯ ಇಲ್ಲ. ಯಾಕೆಂದ್ರೆ ಈಗ CM ಅವ್ರಿಗೆ ಹೇಳಿದ್ರೆ DCM ಅವರು, DCM ಹೇಳಿದ್ರೆ CM ಅವರು, ಆಮೇಲೆ ನಿಮಗೆ ಎಲ್ಲೂ ಹೋಲ್ಡೇ ಇಲ್ಲ ಯಾವ ಮಿನಿಸ್ಟ್ರಿ ಸಚಿವಾಲಯದಲ್ಲಿ ಈಗಿನ್ನೂ ಲೇಟೆಸ್ಟ್ ಸ್ಟಾಕ್ಸ್ ಏನಿದೆ ಅಂತ ಹೇಳಿದ್ರೆ ಉಲ್ಟಾ ಇವರೇ ಹೇಳ್ತಾರೆ, ಸರ್ ನೀವು ಇರ್ತೀರಾ ಸರ್ ಈ ಕುರ್ಚಿ ಮೇಲೆ, ಫಸ್ಟ್ ನೀವು ಇರ್ತೀರಾ ಹೇಳಿ ಆಮೇಲೆ ನಾವು ಮಾತಾಡೋಣ ಅಂತ ಲೆವೆಲ್ ಬಂದ್ಬಿಟ್ಟಿದ್ದಾರೆ. ಹಿಂಗಿದ್ರೆ ನಿಮಗೆ ರಾಜ್ಯದ ಕತೆ ಏನಾಗುತ್ತೆ? ಓಕೆ, ಗೊತ್ತಾಯ್ತು. ದರ್ಶನ್ ಅವರೇ, ಖರ್ಗೆ ಅವರು ರೀಸೆಂಟಾಗಿ ಮಾತಾಡಿದ ಒಂದು 2 ಸ್ಟೇಟ್ಮೆಂಟನ್ನು ಉಲ್ಲೇಖ ಮಾಡ್ತೀನಿ. ಇಲ್ಲ, ಯಾವುದು ಈಗ ಮುಖ್ಯಮಂತ್ರಿ ಬದಲಾವಣೆ ಇಲ್ಲವೇ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಹಾಗಾದರೆ AICC ಅಧ್ಯಕ್ಷರು ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟರು ಅಂತ ಅನ್ಕೋಬೇಕಾದ್ರೆ ನೆಕ್ಸ್ಟ್ ಡೇ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ ಅಂದ್ಬಿಟ್ರು. ಅನಂತರ ಗೊಂದಲ ಸೃಷ್ಟಿಯಾಗುತ್ತೆ. ಈಗ ಹೈಕಮಾಂಡ್ ಅಂದಾಗ ಹೈಕಮಾಂಡ್ ಥರ ಮಾತಾಡಬೇಕು ಅಂತ ಜನ ಬಯಸ್ತಾರೆ. ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಸತತ 50 ವರ್ಷಕ್ಕೂ ಅಧಿಕ ರಾಜಕೀಯ ಹಿರಿಯ ಅನುಭವವನ್ನು ಹೊಂದಿರೋರು, ಸುದೀರ್ಘವಾಗಿ ಶಾಸಕರಾದವರು, ಮತ್ತು ಇವತ್ತು ಲೋಕಸಭೆ ಆಗಿರ್ಬೋದು ರಾಜ್ಯಸಭೆ ಶಾಡೋ PM ಆಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಆಂತರ್ಯದ ವಿಚಾರವನ್ನು ಎಲ್ಲವನ್ನೂ ಕುಲ್ಲಂ ಬಹಿರಂಗವಾಗಿ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂದರೆ ಇಟ್ಸ್ ಟೋಟಲಿ ನಮ್ಮ ಪಕ್ಷದ ಆಂತರಿಕ ವಿಚಾರ. ಯಾವ ವಿಚಾರವನ್ನು ಮಾಧ್ಯಮಗಳಿಗೆ ಹೇಳಬೇಕೋ ಅಷ್ಟನ್ನಷ್ಟೇ ಅವರು ಹೇಳ್ತಾರೆ. ಅದರಲ್ಲಿ ಗೊಂದಲನೂ ನೀವು ತಗೊಬೋದು ಅಥವಾ ಕರೆಕ್ಟ್ ಆಗಿದೆಯಂತೂ ನೀವು ಅನ್ಕೊಬೋದು, ವಾಟ್ ಎವರ್. ಅದವರವರ ಭಾವನೆಗಳಿಗೆ ಬಿಟ್ಟಂತ ವಿಚಾರ. ಆದ್ರೆ ಈಗ ಮಾತಾಡ್ತಾ ನನ್ನ ಒಂದು ಜ್ಞಾನದ ಬಗ್ಗೆ ಅಥವಾ ನನಗೇನು ಕರೆಕ್ಷನ್ನು ಹೋಮ್ವರ್ಕ್ ಅಂತೆಲ್ಲ BJP ಅವರು ಹೇಳಿದ್ರು. ಹೌದು ಸ್ವಾಮಿ, ಹೋಮ್ವರ್ಕ್ ಮಾಡ್ಕೊಳ್ಳೇಬೇಕಿತ್ತಲ್ಲ. 136 ನಾನು 2023 ಬಂದಿದ್ದಂದಿದ್ದು ಸತ್ಯ.
ಇವರು ಹೋಮ್ವರ್ಕ್ ಆಮೇಲೆ ಮಾಡಿ add on ಅಲ್ಲಲ್ಲ ಆಡ್ ಆನ್ ಅಲ್ಲ, ಯಾವ ಮಟ್ಟದ ವಿಕೆಟ್ಗಳನ್ನ ತೆಗೆದಿದ್ದೀವಿ ಅನ್ನೋದು ಮುಖ್ಯ ಅಲ್ವಾ. ಒಬ್ರು ಮಾಜಿ ಮುಖ್ಯಮಂತ್ರಿಗಳು ಸಂಸದರ ಮಗ ಬಸವರಾಜ ಬೊಮ್ಮಾಯಿ ಅವರ ಮಗವನ್ನ ಅದೇ ಬೈ ಎಲೆಕ್ಷನ್ ಸೋತಿಸಿದ್ದು 137ನೇ ಸೀಟು. ಹಾಗೇನೆ ಇಲ್ಲಿ ಚನ್ನಪಟ್ಟಣದಲ್ಲಿ ಮಾಜಿ ಪ್ರಧಾನಿಯವರು, ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರ ಸಚಿವರ ಮಗನನ್ನ ಸೋಲಿಸಿದ್ದು 138ನೇ ಸೀಟು. ಸಂಡೂರಲ್ಲಿ ಸ್ವಾತಂತ್ರ್ಯ ಬಂದ್ರು, ಇಲ್ಲಿ ತನಕ ಬಿಜೆಪಿ ಬಾವುಟವನ್ನು ಅಲ್ಲಿ ನೆಡೋದಕ್ಕಾಗಿಲ್ಲ. ಸಂಡೂರಿನಲ್ಲಿ ಗೆದ್ದಿದ್ದು 139 ಸೀಟು. ಹಾಗೇನೆ ನಮಗೆ ಪಕ್ಷೇತರರು ಸಪೋರ್ಟ್ ಕೊಟ್ಟು 141 ಸೀಟ್ ಇದ್ದೀವಿ. ಕರೆಕ್ಷನ್ ಆಯ್ತಾ ಸ್ವಾಮಿ? ಹಾಗೆ ಲೋಕಸಭೆಯಲ್ಲಿ ಒಂದೇ ಗೆದ್ದಿದ್ವಿ. ಈ ಬಾರಿ ನರೇಂದ್ರ ಮೋದಿ ಅವರ ಅಭೂತಪೂರ್ವ ಕಾರ್ಯಗಳನ್ನ ನೋಡಿ ರಾಜ್ಯದ ಜನ ನಮ್ಮನ್ನ 9 ಸೀಟನ್ನು ಗೆಲ್ಸಿದಾರೆ ಅಂತ ಹೇಳ್ತಾ ಅವರು ಮಾತಾಡ್ತಾ ಏನು ಮೋಜು ಮಸ್ತಿ ದೆಹಲಿಗೆ ಹೋದವರು ಅಂತಂದ್ರು. ಸ್ವಾಮಿ, ನಮ್ಮ ಶಾಸಕರು ಯಾರು ಹೈದ್ರಾಬಾದು, ಗೋವಾ ಟ್ರಿಪ್ಪು, ಆಮೇಲೆ ಯಾವುದೋ ಬಾಂಬೆ ಟ್ರಿಪ್ ಅಂತೆಲ್ಲ ಹೋದರೆಲ್ಲ ಬರ್ತಾ ಏನು ತಗೊಂಬಂದ್ರು ಅಂದರೆ ಒಂದು ಸೀಡಿಗೆ ಸ್ಟೇ ತಗೊಂಬಂದ್ರು. ಅದು ಯಾವ ಪಿಕ್ಚರು ಅಂತ ನಾನಿಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. 17 ಜನ ಆ ಒಂದು ಸೀಡಿಗೆ ಸ್ಟೇ ತಂದಂಥ ಪಕ್ಷದವರು ಯಾವ ಮೋಜು ಯಾವ ಮಸ್ತಿಯನ್ನು ಮಾಡಿಕೊಂಡು ಬಂದಿದ್ದಾರೆ ಅಂತ ಘನವೆತ್ತ ನ್ಯಾಯಾಲಯ ಅದಕ್ಕೆ ಸ್ಟೇ ತಂದಿದೆ. ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಇನ್ನು ನಮ್ಮ ನಾಯಕರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ BJP ವಕ್ತಾರರು ಮಾತಾಡ್ತಾ ಇದ್ದಾರೆ. ಇವತ್ತು ನಿಮ್ಮ ತೇಜಸ್ವಿ ಸೂರ್ಯ ಅವರೇ ಅವರ ಒಂದು ಟ್ವಿಟರ್ಲಿ ಬರೆದು ಹಾಕಿದ್ದಾರೆ, ಕಮಿಟ್ಮೆಂಟ್, ಪಬ್ಲಿಕ್ ಲೈಫ್ ಕಮಿಟ್ಮೆಂಟ್ ಅಂದರೆ ಏನು ಅಂತ. ನಿನ್ನೆ ಅವರ ಕುಟುಂಬದಲ್ಲಿ ಒಂದು ಸಂತಸದ ಕ್ಷಣ ಇದ್ರೂ ಸಮೇತ ಬೆಳಗ್ಗೆನೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತದನಂತರ ಏನೋ ಅಭಿವೃದ್ಧಿ ಬಗ್ಗೆನೂ ಕೇಳಿದರು. ನಿನ್ನೆ ಡಬಲ್ ಡೆಕ್ಕರ್ ಉದ್ಘಾಟನೆಗೆ ಇದೇ BJP ಶಾಸಕರನ್ನೆಲ್ಲ ಕರೆಸಿ ಅವರ ಕೈಯನ್ನು ಹಿಡಿದು ಇದೇ ಡಿ ಕೆ ಶಿವಕುಮಾರ್ ಅವರು ಟೇಪ್ ಕಟ್ ಮಾಡಿಸಿದ್ರಲ್ಲ, ಅದು ಅಭಿವೃದ್ಧಿ. ಮತ್ತೆ ಹಾಗೇನೆ ಇವತ್ತು ಅನೇಕ ನೀರಾವರಿ ಯೋಜನೆಗಳು, ಅದು ಬೆಂಗಳೂರಿನ ಕುಡಿಯೋ ನೀರಿನ ಯೋಜನೆ, 4ನೇ ಹಂತ ಕಾವೇರಿಯ ಏನು 50 ಲಕ್ಷ ಕುಟುಂಬಗಳಿಗೆ ನೀರಿಸುವಂತ ಕಾರ್ಯಕ್ರಮ ಆಗಿರ್ಬೋದು. ನಾಳೆ ತುಂಗಭದ್ರಾ ಡ್ಯಾಮಿಗೆ ಭೇಟಿ ಕೊಡ್ತಾ ಇದ್ದಾರೆ. ಏನು ಗೇಟ್ಗಳು ಕುಸಿದಿತ್ತು ಅದನ್ನ ಎಲ್ಲ ರಿಪೇರಿಯಾಗಿ ಈ ಬಾರಿ ನೀರನ್ನ ತಡೆ ಹಿಡಿಯುವಂತ ವ್ಯವಸ್ಥೆಯನ್ನ ಮಾಡಿದ್ದೀವಿ. ಇವತ್ತು ಏನು ನಮ್ಮ ಎತ್ತಿನ ಹೊಳೆ ಹಾಸನವನ್ನ ದಾಟಾಗಿದೆ. ಏನೋ ಕಿಮ್ಮತ್ತು ಅಂದ್ರಲ್ಲ ಸ್ವಾಮಿಗಳೇ, ನಿಮ್ಮ ಪಕ್ಷದಲ್ಲಿ ವಿಜೇಂದ್ರರವರಿಗೆ ಯಾವ ಕಿಮ್ಮತ್ತಿದೆ ಅಂತ ಗೊತ್ತಿಲ್ಲ. ಏನೋ ಹಿಂದುತ್ವ ಅಂತ ಅರ್ಚಾಡ್ತಾ ಇದ್ದಂತ ಈಶ್ವರಪ್ಪನ್ ಯಾಕೆ ಮನೆಗೆ ಕಳಿಸಿದ್ರು, ಎತ್ತಾಳ್ ಯಾಕೆ ಮನೆಗೆ ಕಳಿಸಿದ್ರು. ಇದೇ ಪ್ರತಾಪ್ ಸಿಂಹ, ರಮೇಶ್ ಜಾರಕಿಹೊಳಿ, ಅಲ್ಲಿ ಹರಿಹರದ ಶಾಸಕರು ಸಿದ್ದೇಶ್ವರ್ ಅವರು, BP ಹರೀಶು, ಇವರೆಲ್ಲ ಒಂದು ಕೂಟವನ್ನ ಕಟ್ಕೊಂಡು ಬಾಯಿಗೆ ಬಂದಾಗ ನಿಮ್ಮ ಅಧ್ಯಕ್ಷರ ಮೇಲೆ ಮಾತಾಡಿದ್ರಲ್ಲ. ನಿಮ್ಮ ಒಂದು ಪಕ್ಷ ಅದು ಯಾವುದೋ ಪಕ್ಷ ಅಂತೀರಾ. 6 ತಿಂಗಳು ವಿಧಾನಸಭೆಯಲ್ಲಿ ನಿಮ್ಮ ಒಂದು ಸೆಷನ್ ನಡಿಬೇಕಾದ್ರೆ ವಿರೋಧ ಪಕ್ಷದ ನಾಯಕರಿಲ್ಲದೆ ದಿವಾಳಿಯಾದಂತ ಪಕ್ಷ, ಒಂದು ಆ BJPಗೆ ರಾಜ್ಯಾಧ್ಯಕ್ಷರೇ ಇಲ್ಲದೆ 6 ತಿಂಗಳು ನಡೆದಂತಹ ಪಕ್ಷ. ನೀವೇನ್ ಸ್ವಾಮಿ ನಮ್ಮ ಬಗ್ಗೆ ಮಾತನಾಡುವಂಥದ್ದು. ಮತ್ತೆ ಇನ್ನೊಂದು JDSನವರು ಒಂದು 2 ವಿಚಾರ ಹೇಳಿದ್ದಾರೆ. JDSಗೆ ಬರ್ತೀನಿ ನಾನು. ಅದಕ್ಕೂ ಮುಂಚೆ ನೀವು ಮಾತಾಡಿದ ವಿಚಾರದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು DK ಶಿವಕುಮಾರ್ ಅವರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಉಲ್ಲೇಖ ಮಾಡಿದ್ರಿ. ಒಂದೇ ಒಂದು ಮಳೆ ಬೆಂಗಳೂರಿನ ಏರಿಯಾ ನೀರು ತುಂಬ್ಕೊಂತಲ್ಲ, ಇದಾ ಅಭಿವೃದ್ಧಿ ಕಾರ್ಯಗಳು? ನೋಡಿ, ಇದು ಪ್ರಾಕೃತಿಕವಾಗಿ ಆಗಿರ್ತಕ್ಕಂಥ ಒಂದು ವಿಕೋಪ. ಇದು ಆಯ್ತು ಮೇಡಮ್. ಇವತ್ತು ಕೆಂಗೇರಿ ಭಾಗ ಮತ್ತೆ ಪ್ರತಿ ಭಾಗದಲ್ಲಿ ಏನು ರಾಜಕಾಲುವೆಯಿಂದ ನೀರು ಹೊರಗಡೆ ಬರೋದಲ್ಲ, ಶಾಶ್ವತ ಪರಿಹಾರವನ್ನು ನಾವು ಮಾಡಿದ್ದೀವಿ. ಹೂಳೆತ್ತ ಕೆಲಸವನ್ನು ಮಾಡಿ ಕಾಂಪೌಂಡ್ನ ಮೇಲೆ ಕೆತ್ತಿಸಿ ಇವತ್ತು ಯಾವುದೇ ರೀತಿಯಾದಂಥ ಆ ರೀತಿ ಇಂಥ ರಣಭೀಕರ ಮಳೆಗೂ ತೊಂದರೆ ಆಗಿಲ್ಲ. ಒಂದು ಆಯ್ತು ಮೇಡಮ್, ಈ ಬೆಂಗಳೂರು ವಿಚಾರಕ್ಕೆ ಬರೋಣ. ತ್ಯಾಜ್ಯ ವಿಲೇವಾರಿಗೆ 940 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ಬೇಕಲ್ವಾ? ಯಾವುದು ಬೆಂಗಳೂರು ಸ್ವಚ್ಛತಾ ವಿಚಾರಕ್ಕೆ ಕೊಟ್ಟಿಲ್ಲ. ಇವಾಗ GPN ಅಲ್ಲಿ ಎಲ್ಲ ಮೀಟಿಂಗ್ ತಗೊಂಡು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಳುವಂಥದ್ದು ಯಾರು ಅನ್ಕೊಂಡಿರ್ಲಿಲ್ಲ. ನಿರೀಕ್ಷೆಗೂ ಮೀರಿದಂತ ಮಳೆ, ಅದಕ್ಕೂ ಹೆಚ್ಚಾಗಿ ತುಂಬಾ ಗಾಳಿ ಬಂದು ತುಂಬಾ ಮರ ಎಲ್ಲ ಬಿದ್ದೋಗಿದೆ. ನೀವು ಒಂದು ಮರ ಬಿದ್ದಿದ್ದಕ್ಕೂ ಸರ್ಕಾರ ಕಾರಣ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅನೇಕ ಕಡೆ ಮರಗಳು ಬಿದ್ದೋಗಿದೆ. ಇದು ಇಟ್ಸ್ ಅ ಪ್ರಾಕೃತಿಕ ವಿಕೋಪ. ಆಯ್ತು, ಇವತ್ತು ಬೆಂಗಳೂರಿನ ಕೆರೆಕಟ್ಟೆ ಅಭಿವೃದ್ಧಿಗೆ ಏನಾದ್ರು ಇವರು ಕಾಸು ಕೊಟ್ಟಿದ್ದಾರೆ. 3,000 ಕೋಟಿ ಘೋಷಣೆ ಆಗಿದ್ದು ಕೊಟ್ಟಿದ್ದಾರೆ. ನೆರೆ ಬಗ್ಗೆ ಮಾತಾಡ್ತಾರೆ. 12,257 ಕೋಟಿ ನೆರೆ ಬಾಕಿ ಇದೆಯಲ್ಲ. ಬರದ ಬಗ್ಗೆ ಮಾತಾಡ್ತಾರೆ. 15,000 ಕೋಟಿ ಬರದ ಬಾಕಿ ಇದೆಯಲ್ಲ. ನಯಾ ಪೈಸೆ ತರ ಯೋಗ್ಯತೆ ಇಲ್ಲ. ಇಲ್ಲಿ ಸರ್ಕಾರ ಮಾಡುವಂತ ಕೆಲಸ ಮಾಡ್ತಾನೆ ಇದೆ. ಅನಾವಶ್ಯಕ ರಾಜಕೀಯ ಟೀಕೆಗಳನ್ನ ಬಿಟ್ಟು ನಿಮ್ಮ ಸಾಧನೆ ಏನು ಅಂತ ಹೇಳಲಿಕ್ಕೆ ನಿಮ್ಮ ಹತ್ರ ಆಗುದಿಲ್ಲ. ನಿಮ್ಮ ಸಾಧನೆ ಬಗ್ಗೆ ಪ್ರಮೋದ್ ಅವರೇ ಮಾತಾಡೋದಾದ್ರೆ, ಈಗಷ್ಟೇ ವಿಜೇಂದ್ರ ಅವರು ಕೂಡ ಮಾತಾಡೋ ಸಂದರ್ಭದಲ್ಲಿ ಮಾನವೀಯತೆ ಆಧಾರದಲ್ಲಿ ಸರ್ಕಾರ ನಡ್ಕೊಳ್ತಾ ಇಲ್ಲ, ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತಾ ಇದೆ, ಹೀಗೆ ಹಲವು ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ. ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ಅನ್ನೋದು ಕೇವಲ ಆಡಳಿತ ಪಕ್ಷದ ಕೆಲಸ ಅಲ್ಲ, ವಿಪಕ್ಷವಾಗಿ ನಿಮ್ಮದು ಜವಾಬ್ದಾರಿ ಇದೆ. ಏನು ಮಾಡ್ತಾ ಇದ್ದೀರಿ? ಲಿಸ್ಟ್ ಕೊಟ್ಟಲ್ಲ ಏನೇನು ಅನಾಹುತಗಳಾಗ್ತಾ ಇದೆ ಅಂತ, ಆ ಲಿಸ್ಟ್ ಕಡಿಮೆ ಮಾಡೋದಕ್ಕೆ ನಿಮ್ಮದು ಇದೆ ರೋಲು. ನೀವೇನು ಮಾಡ್ತಾ ಇದ್ದೀರಿ ಪ್ರತಿಪಕ್ಷವಾಗಿ ಪ್ರಮೋದ್ ಅವರೇ? ಮೇಡಮ್, ಬಾರಿ ಅಗ್ದಿ ಸೂಕ್ತವಾದ ಪ್ರಶ್ನೆ ಕೇಳಿದ್ರಿ. ಮೇಡಮ್, ದರ್ಶನ್ ಅವ್ರು ಹೇಳ್ತಾ ಇದ್ರು ಬಾಂಬೆಗೆ ಹೋಗಿ ಬಂದು ಏನ್ ತಗೊಂಡ್ರಿ ಅಂತ ಹೇಳಿ.
ನಿಮ್ಮ ಈ ರಾಜ್ಯ ಸರ್ಕಾರದಲ್ಲೇ ಇದಕ್ಕೆ ಇದಾರಲ್ಲ ಪ್ರೊಡ್ಯೂಸರು ಡೈರೆಕ್ಟರು CD ಫ್ಯಾಕ್ಟ್ರಿ ಇಟ್ಕೊಂಡವ್ರೆ ಇದಾರಲ್ಲ. ನಾ ಈ ಮಾಧ್ಯಮದಲ್ಲಿ ಇದ್ದೀನಿ, ಹೆಸರು ಹೇಳಂಗಲ್ಲ ನಾನು, ಬಟ್ ಹೇಳ್ತಾ ಇದ್ದೆ. ಬೋರಿಂಗ್ ಹಾಸ್ಪಿಟಲ್ ಒಂದು ಗೋಡೆ ಕುಸಿದಲ್ಲಿ 7 ಮಂದಿ ಸತ್ರಲ್ರಿ, ಅವ್ರ ಜೀವ ವಾಪಸ್ ತಗೊಂಡ್ ಬರ್ತೀರೇನ್ರಿ? ಮೂಡ ಹಗರಣ ಆಗಿರ್ಬೋದು, ವಾಲ್ಮೀಕಿ ಹಗರಣ ಆಗಿರ್ಬೋದು, ಇದನ್ನೆಲ್ಲ ತೆಗೆದು ಜನರ ಮುಂದೆ ನಿಮ್ಮನ್ನ ಬೆತ್ತಲೆ ಯಾರು ಮಾಡಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ NDA ಸರ್ಕಾರ. ಮೂಡಾದ 14 ಸೈಟ್ ಯಾಕೆ ವಾಪಸ್ ಕೊಟ್ರಿ? ದಮ್ ಇದ್ರ ಇಟ್ಕೋಬೇಕಾಗಿತ್ತಲ್ಲ ಮತ್ತ. ಖರ್ಗೆ ಅವರು 6 ಸೈಟ್ ವಾಪಸ್ ಕೊಟ್ರು ಹೆದ್ರಿ. ಆಮೇಲೆ ಇನ್ನೊಂದು 187 ಕೋಟಿ ವಾಲ್ಮೀಕಿ ಹಗರಣ. ಅದು ST ಅವರ ಒಂದು ವೆಲ್ಫೇರ್ಗೆ ಉಪಯೋಗ ಆಗುವಂತ ಅನುದಾನನ್ನ ನೀವು ತೆಲಂಗಾಣಕ್ಕೆ ಬಾರು, ಜ್ಯುವೆಲರ್ ಅಂಗಡಿ ಅಲ್ಲೆಲ್ಲ ಕಳ್ಸಿದ್ರಲ್ಲ, ಅವಾಗ ನಾಚಿಕೆ ಆಗ್ಲಿಲ್ವಾ? ಭೂತದ ಬಾಯಿಂದ ಭಗವದ್ಗೀತೆ, ದರ್ಶನ್ ಅವ್ರ ಬಾಯಿಂದ ಅದನ್ನೇ ಕೇಳ್ತಾ ಇದ್ದಾರೆ. ನಮ್ಮ ಮೇಲೆ ಅವರು ಆಪಾದನೆ ಮಾಡ್ತಾ ಇದ್ದಾರೆ. ಒಂದು ಕಾಮನ್ವೆಲ್ತ್ ಅಲ್ಲಿ ಟಿಶ್ಯೂ ಪೇಪರ್ ಅಲ್ಲಿ ಸುದ್ದ ನೀವು ಭ್ರಷ್ಟಾಚಾರ ಮಾಡಿದಂತ ಪಾರ್ಟಿ ನಿಮ್ ಇತಿಹಾಸ ಕೆದಕಿದ್ರೆ ನಿಮ್ಗೆ ಮಾರಿ ಮುಚ್ಚಿಕೊಳ್ಳಿಕ್ಕೂ ಜಾಗ ಸಿಗುದಿಲ್ರಿ ದರ್ಶನ್ ಅವ್ರೆ. ಅದಕ್ಕೆ ನಾ ಹೇಳ್ತಾ ಇದ್ದೀನಿ, ಇವತ್ತಿಂದ ಏನಿದೆ, ಇವತ್ತು ನೋಡ್ರಿ, ಒಂದು ವಿಪಕ್ಷವಾಗಿ ಅಗ್ದಿ ಜವಾಬ್ದಾರಿಯುತ ನಿರ್ವಹಣೆ ಮಾಡ್ತಾ ಇದ್ದೀವಿ. ಒಂದು ರಚನಾತ್ಮಕವಾದ, ನಾವು ವಿರೋಧ ಪಕ್ಷ ಅಲ್ಲ, ವಿಪಕ್ಷವಾಗಿ ಕೆಲಸ ಮಾಡ್ತಾ ಇದೀವಿ. ನಾವ್ ಎಲ್ಲದಕ್ಕೂ ವಿರೋಧ ಮಾಡೋದಿಲ್ಲ, ವಿಪಕ್ಷವಾಗಿ ಕೆಲಸ ಮಾಡ್ತಾ ಇದೀವಿ. ವಿಪಕ್ಷವಾಗಿ ಕೆಲಸ ಮಾಡುವಾಗ ಆಡಳಿತ ಪಕ್ಷದ್ದು ಅದೇ ತರ ಜವಾಬ್ದಾರಿ ಇರಬೇಕು, ಅದೇ ತರ ವರ್ತನೆ ಇರಬೇಕು. ಇವ್ರು ಮಾಡಿಲ್ಲ ಅಂದ್ರೆ ನಾವು ವಿರೋಧ ಪಕ್ಷವಾಗಿನೇ ಕೆಲಸ ಮಾಡ್ತೀವಿ. ಬರುವಂತ ದಿವಸದಲ್ಲಿ 2028ರಲ್ಲಿ ಏನೊಂದು ಇಲೆಕ್ಷನ್ ಆಗುತ್ತೆ, ಅಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ NDA ಸರ್ಕಾರ ಈ ಕರ್ನಾಟಕದಲ್ಲಿ ಪೂರ್ಣ ಬಹುಮತದಲ್ಲಿ ಬರುತ್ತೆ. ಆ ಸಮಯದಲ್ಲಿ ನಾನು ದರ್ಶನ್ ಅವರಿಗೆ ಉತ್ತರ ಕೊಡ್ತೇನೆ. ಇವತ್ತು ಈ ರಾಜ್ಯದಲ್ಲಿ ಒಂದು ನಿರುದ್ಯೋಗ ಸಮಸ್ಯೆ, ಭ್ರಷ್ಟಾಚಾರ, ಕುಡಿಯುವ ನೀರಿನ ಅಭಾವ, ರೈತರ ಸಮಸ್ಯೆಗಳು, ಆಮೇಲೆ ಎತ್ತಿನ ಹೊಳೆಕ್ಕೆ 2 ಸಲ ಇವರು DK ಶಿವಕುಮಾರ್ ಅವ್ರು ವಿಸಿಟ್ ಕೊಟ್ರು. ಏನೊಂದು ಕ್ಯಾಮರಾ ಏನು ತಗೊಂಡ್ ಹೋದ್ರು, ಗೌರ್ಮೆಂಟ್ ಮಷಿನರಿ ತರಿಸ್ಕೊಂಡ್ಬಿಟ್ಟಿದ್ರು, ಏನ್ ನಾಳೆನೆ ಕೆಲಸ ಆಗ್ಬಿಡುತ್ತೆ ಅಂತ. ಅಲ್ಲಿ ಹೋಗ್ ಬಂದ್ಮೇಲೆ ವಾಪಸ್ ಸುದ್ದ ಹೋಗ್ಲಿಲ್ರಿ DK ಶಿವಕುಮಾರ್ ಅವ್ರು. ಇವರು ಬೃಹತ್ ಮತ್ತು ಮಾಧ್ಯಮ ಇದು ಎಂತರಕ್ಕೆ ಇರಿಗೇಷನ್ ಮಿನಿಸ್ಟರ್ ರೀ ಇವ್ರು. ನೋಡ್ರಿ, ಇವ್ರದೆಲ್ಲಾರ್ದು ಏನಿದೆ ಅಂತಂದ್ರೆ, ನಾನು CM ಆಗ್ಬೇಕು, ಉಳ್ಕಿದವ್ರೆಲ್ಲ ಮಿನಿಸ್ಟರ್ ಆಗ್ಬೇಕು, ರಾಜ್ಯ ಹಾಳಾಗ್ ಹೋಗ್ಲಿ, ಜನರ ಸಮಸ್ಯೆ ಏನಾರ ಇರ್ಲಿ, ನಮಗೆ ಬೇಕು. ಯಾಕಂದ್ರೆ ಮುಂದೆ ಇಲೆಕ್ಷನ್ ಮಾಡ್ಕೊಳಿಕ್ ರೊಕ್ಕ ಬೇಕಲ್ಲ. ಮತ್ತ ಇಲೆಕ್ಷನ್ಗೆ 2028ಕ್ಕೆ ಇಲೆಕ್ಷನ್ ಬರ್ತದ, ಮತ್ತ ಖರ್ಚು ಮಾಡ್ಲಿಕ್ಕೆ ರೊಕ್ಕ ಬೇಕಲ್ಲ. ಯಾಕಂದ್ರೆ ಇವ್ರೆಲ್ಲಾ ಗ್ಯಾರಂಟಿ ಖರ್ಚು ಮಾಡ್ಯಾರ. ಅವ್ರು ತಮ್ಮ ಇದು ಎಂತ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ರೊಕ್ಕನ ಕೊಡತಿಲ್ಲ ಇವ್ರು. ಮತ್ ಮುಂದೆ ಹೆಂಗ? ಒಂದು ರೊಕ್ಕ ಖರ್ಚು ಮಾಡಿ ಗೆಲ್ಬೇಕು, ಇಲ್ಲಪ್ಪ ಅಂದ್ರೆ ಡೆವಲಪ್ಮೆಂಟ್ ಮಾಡಿ ಗೆಲ್ಬೇಕು. ಡೆವಲಪ್ಮೆಂಟ್ ಮಾತಾಡ್ತಿದ್ದೀರಲ್ಲ ಪ್ರಮೋದ್ ಅವರೇ, ನೀವೇನ್ ಸರ್ವ ಸಂಘಗಳ ಪರಿತ್ಯಾಗ ಮಾಡಿ ಅಥವಾ ಸನ್ಯಾಸ ಸ್ವೀಕಾರ ಮಾಡ್ಕೊಂಡು ರಾಜಕೀಯಕ್ಕೆ ಬಂದಿದ್ದೀರಾ ಹೆಂಗೆ ಅಂತ? ಅಂದ್ರೆ ಬಿಜೆಪಿ ಅವರು ನಾಟ್ ರಾಜಕಾರಣಕ್ಕೆ ಬಂದವ್ರು ಯಾರು ಸನ್ಯಾಸಿ ಇರಲ್ಲ ಮೇಡಮ್. ಅಲ್ಲಲ್ಲ, ಅವರ ಅಧಿಕಾರದ ಹಪಹಪಿತನದ ಬಗ್ಗೆ ಮಾತಾಡ್ತಿದ್ರಲ್ಲ, ಕಾಂಗ್ರೆಸ್ನವ್ರಿಗೆ ಆ ಅಧಿಕಾರದ ಹಪಹಪಿತನ ನೋಡಿ ಹೆಂಗಿದೆ ಅಂತ ಹೇಳಿ. ನೀವ್ಯಾಕೆ ಬರ್ತಾ ಇದ್ದೀರಿ? ನೀವ್ಯಾಕೆ ರಾಜಕೀಯದಲ್ಲಿದ್ದೀರಿ? ಇವತ್ತು ಸೆಂಟ್ರಲ್ ಗೌರ್ಮೆಂಟು ಏನು NDA ಅಂತ ಮೈತ್ರಿಕೂಟಗಳನ್ನು ಮಾಡಿಕೊಂಡು ಭೂತಪೂರ್ವ ಯಶಸ್ಸನ್ನು ಕಂಡಿದೆ ಅಂತ ಹೇಳ್ತಿದ್ದೀರಲ್ಲ, ಅಧಿಕಾರ ಬೇಕೇ ಬೇಕು ಅಲ್ವಾ? ಮೇಡಮ್, ಈ ಅಧಿಕಾರ ಅನ್ನೋದು ಎರಡಿದೆ. ಒಂದು ದರ್ಪದ ಅಧಿಕಾರ, ಇನ್ನೊಂದು ಜನಸೇವಕ ಅಧಿಕಾರ. ಕಾಂಗ್ರೆಸ್ ನಾಯಕರನ್ನ ಯಾರನ್ನೇ ಕೇಳಿದ್ರು ಕೂಡ ಹೈಕಮಾಂಡ್ನ ನಿರ್ಧಾರ ಅಂತ ಹೇಳ್ತಾರೆ. ಇಂಥ ಸಿಚುವೇಶನಲ್ಲಿ, ಯಾಕಂದರೆ ಒಂದು ಕಡೆ ಕುರ್ಚಿ ಕದನ ಅಂದರೆ CM ಗಾದಿದು, ಮಗದೊಂದು ಕಡೆ ಸಂಪುಟ ಪುನರ್ರಚನೆ, ಇನ್ನೊಂದು ಕಡೆ ನಾವು ಪ್ರತ್ಯೇಕವಾಗಿ ನೋಡೋದಾದರೆ ರಾಜ್ಯದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ ರಿಷಿಕ್ ಅವರೇ. ಅಂದರೆ ವೆಲ್ ಪ್ಲ್ಯಾಂಡ್ ಅಂತ ಅಂದರೆ ಆ ಜನರ ಬೇಡಿಕೆಗಳನ್ನು ಅಥವಾ ಅವರ ಪ್ರಶ್ನೆಗಳನ್ನು ಕೇಳಿಸಲಾಗದ ಡೈವರ್ಟಿಂಗ್ ಸಬ್ಜೆಕ್ಟ್ಸ್ ಇದು ಅಂತ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಈ ಸ್ಟ್ರಾಟಜಿ ಈ ಥರ ಸಬ್ಜೆಕ್ಟ್ ಕೊಡ್ತಿದ್ದಾರಾ ಹೆಂಗೆ? ಮೇಡಮ್ ನೋಡಿ, ಯಾವಾಗಲೂ ನಾವೇನಾದ್ರು ಸಾಧನೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಯಾರು ಮಾರ್ಕೆಟಿಗಲ್ಲಿ ಕಡಿಮೆ ಇಟ್ಕೊಳ್ಳಲ್ಲ. ಎಲ್ಲರೂ ನಾನು ಈ ಸಾಧನೆ ಮಾಡಿದ್ದೀನಿ, ಮತ್ತೊಂದು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಬಂದು ಬರೀ ಮಾಧ್ಯಮದ ಮುಂದೆ ಅದನ್ನು ಹೇಳ್ಕೊಳ್ತಾ ಇರ್ತಾರೆ. ಆದರೆ ನೀವು ಈ 3 ವರ್ಷದಲ್ಲಿ ನೀವು ಗಮನಿಸಿದ್ರೆ ಯಾವುದೇ ಒಂದು ಪ್ರೆಸ್ ಮೀಟಲ್ಲೂ ಕಾಂಗ್ರೆಸ್ ಅವ್ರು ಬಂದ್ಬಿಟ್ಟು ತಾವು ಮಾಡ್ಕೊಂಡಿರುವಂಥ ಸಾಧನೆ ಬಗ್ಗೆ ಎಲ್ಲೂ ಉಲ್ಲೇಖಗಳೇ ಇಲ್ಲ. ನಿಮಗೆ ಹೇಳುವಂಥದ್ದು ಒಂದು ಗ್ಯಾರಂಟಿ, ರಿಪೀಟೆಡಾಗಿ ಯಾವಾಗಲೂ ಅದನ್ನು ಟೆಲಿಕಾಸ್ಟ್ ಆಗಿ ಹೇಳ್ತಾರೆ. ಅದನ್ನು ಬಿಟ್ಟರೆ ಬೇರೆ ಯಾವುದೇ ಚರ್ಚೆಗಳು ಆಗ್ತಾ ಇಲ್ಲ. ಇನ್ನು ಇತ್ತೀಚೆಗೆ ನಡೆದಂಥ ಮಳೆ ವಿಚಾರವಾಗಿ ನಮ್ಮ ಸ್ನೇಹಿತರು ಒಂದು ಮಾತು ಹೇಳಿದ್ರು, ಅದು ಅಚಾನಕ್ ಬಂತು,
ನಾವು ಪ್ರಿಪೇರ್ ಆಗೋದಿಲ್ಲ, ಮತ್ತೊಂದು ಪ್ರಕೃತಿ ವಿಭವ ಅಂತ, ಇದು ಆಲ್ ನಾನ್ ಸೆನ್ಸ್ ಅದು. ಯಾಕಂದ್ರೆ ನಿಮಗೆ ಇದ್ರ ಹಿಂದೆ 3 ಸತಿ ಕೇಳಿಸ್ಕೊಳ್ರಿ, ಕೇಳಿಸ್ಕೊಳ್ಳಿ ಆಯ್ತು. ನಾನು ನೀವಂತ ಎಲ್ಲ ಹೇಳ್ತಾ ಇಲ್ಲ, ನೀವಂತೆಲ್ಲ ಕೇಳಿಸ್ಕೊಳ್ರಿ ಆಯ್ತು. ಕೆಟ್ಟ ಪದ ಏನಲ್ಲ ಅದು, ಕೇಳಿಸ್ಕೊಳ್ಳಿ. ನಿಮಗೆಲ್ಲ ಬಗ್ಗೆ ಮಾತಾಡ್ಬೇಕಾದ್ರೆ ಆಯ್ತು, ಕೇಳಿಸ್ಕೊಳ್ಳಿ ಆಯ್ತು. ಸೊ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹಳೆ ಕಾಲದಲ್ಲಿ ಹಳ್ಳಿ ಜನ, ಮುಗ್ಧರು ಜನ, ಅಥವಾ ಕೆಲವರು ಏನು ಓದು ಬರಹ ಬರ್ದಿಲ್ದಿರೋಂಥವ್ರು ಕೂಡ ಮೋಡ ನೋಡಿ ಹೇಳ್ತಿದ್ರು ಮಳೆ ಬರುತ್ತಾ, ಅಥವಾ ನಿಮಗೆ ಇನ್ನೊಂದು ವಾರದಲ್ಲಿ ಮಳೆ ಬರುತ್ತೆ, ಅಥವಾ ಯಾವ ಮರ ಬೀಳುತ್ತೆ, ಯಾವ ರಸ್ತೆಯಲ್ಲಿ ನಾವು ಗುಂಡಿ ಮುಚ್ಕೋಬೇಕು, ಅಥವಾ ಯಾವ ದಾರಿಯಲ್ಲಿ ಎತ್ತು ಕರುಗಳು ಹೋಗುತ್ತೆ ಬರುತ್ತೆ ಅಂತ ಅಂದ್ಬಿಟ್ಟು ಅನಾಗರಿಕರು ಅಂತ ಅನ್ಕೊಂಡಿದ್ದವ್ರು ಕೂಡ, ಅನ್ಸಿವಿಲೈಸ್ಡ್ ಪೀಪಲ್, ದೇ ನ್ಯೂ ಇಟ್. ಅವ್ರು ಕೂಡ ಗೊತ್ತಿತ್ತು ಹೆಂಗ್ ಪ್ರಿಪೇರ್ ಆಗಬೇಕು ಅಂತ, ಪ್ರಿಪರೇಷನ್ಸ್ ಇರ್ತಿತ್ತು. ಅಂದ್ರೆ ಈಗಿರುವಂತ ಸರ್ಕಾರದಲ್ಲಿರುವಂಥ ಅಧಿಕಾರಿಗಳನ್ನ ಕೂಡ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ಆರ್ ದೇ ಸೋ ಇರ್ರಿಲೆವೆಂಟ್? ಅವ್ರು ಅಷ್ಟು ಅನ್ಸಿವಿಲೈಸ್ಡ್ ಆಗಿದ್ದಾರಾ, ಅಥವಾ ಅಷ್ಟು ಅಂಡರ್ ಪ್ರಿಪ್ರೇಷನ್ಸ್ ಅಲ್ಲಿ ಇದ್ದಾರಾ, ಅಥವಾ ಬೇಸಿಕ್ ಕಾಮನ್ ಸೆನ್ಸ್ ನಾಲೆಡ್ಜ್ ಇಲ್ದಲೇ ಇದ್ದಾರಾ? ನಿಮಗೆ ಏನಕ್ಕೆ ಈ ರೀತಿ ಮಾಡ್ತಾ ಇದ್ದೀರಾ? ನಾನು ಸ್ವತಃ ಒಬ್ಬ ಬ್ಯಾಂಗ್ಳೂರಿಯನ್ ಆಗ್ಬಿಟ್ಟು 1 ಗಂಟೆ ಗಾಡಿ ಆಫ್ ಮಾಡ್ಕೊಂಡು ಸುಮ್ಮನೆ ಕುತ್ಕೊಂಡಿದ್ದೀನಿ ರೋಡಲ್ಲಿ. ನನಗೆ ಭಯ ಆಗ್ತಾ ಇದೆ, ಎಲ್ಲಿ ಯಾವ ಮರ ಬೀಳುತ್ತಾ, ನಾನೆಲ್ಲಿ ಟಿಕೆಟ್ ತಗೊಂಡ್ಬಿಡ್ತೀನೋ ಅಂತ ಅಂದ್ಬಿಟ್ಟು. ನನ್ನ ತರ ಲಕ್ಷಾಂತರ ಜನ ನಿಮಗೆ ರೋಡ್ ಮೇಲೆ ಇರುವಂತವ್ರು ಅವತ್ತು ಯಾವ ರೀತಿ ಅವ್ರಿಗೆ ಫೀಲಿಂಗ್ ಆಗಿರುತ್ತೆ, ಅದು ಒಂದೇ ದಿವಸ ಅಂತಲ್ಲ ಮೇಡಮ್. 100% ಇದೆ, 100% ಸೊಲ್ಯೂಷನ್ ಇದೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಾನೊಂದು ಹಾಕಿದೆ, ನನ್ನಂತ ಎಜುಕೇಟೆಡ್ ಎಫಿಷಿಯಂಟ್ ಆಫೀಸರ್ ನೀವೊಂದು ಆಪ್ಷನ್ ಕೊಡಿ, ಆಪರ್ಚುನಿಟಿ ಕೊಡಿ ಪೊಲಿಟಿಷಿಯನ್ಗೆ, ನಾನು ಅದಕ್ಕೆ ಚೇಂಜಸ್ ತಂದೇ ತರ್ತೀನಿ. 100% ಇಲ್ಲ ಅಂದ್ರೂ ಐ ಕ್ಯಾನ್ ಚಾಲೆಂಜ್ ತಮ್ಮ ಮಾಧ್ಯಮದ ಮುಖಾಂತರ. ಇವತ್ತೇ ನಾನು ಹೇಳ್ತಾ ಇದ್ದೀನಿ, 50 to 60% ಅದನ್ನ ಬೆಟರ್ ಮಾಡುವಂತ ಕೆಪಾಸಿಟಿ ನನಗಿದೆ, ಅಥವಾ ನನ್ನ ಎಷ್ಟೋ ಜನಕ್ಕೆ ಆ ಥರ ಕೆಪಾಸಿಟಿ ಇದೆ ಮಾಡೋಕ್ಕೆ ಅಂತ ಇಚ್ಛಾಶಕ್ತಿ ಇರಬೇಕು. ಡೆಲ್ಲಿಗೆ ಎಷ್ಟು ಸತಿ ಇವ್ರು ಹೋಗಿ ಬಂದಿದ್ದಾರೋ ಅಷ್ಟನ್ನ ಸಿಟಿ ರೌಂಡ್ಸ್ ಹೊಡೆದ್ಬಿಟ್ಟಿದ್ರೆ ಇವತ್ತು ನಿಮಗೆ ಆ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಯಾಕೆಂದ್ರೆ ನಿಮಗೆ ಈ ಹಿಂದೆ 2 ವರ್ಷ ನಿಮಗೆ ಇದೇ ರೀತಿ ನಿಮಗೆ ಅಂಡರ್ ಪಾಸ್ ಅಲ್ಲಿ ಎಷ್ಟು ಜನ ಸತ್ತಿದ್ದಾರೆ. ಲಾಸ್ಟ್ ಇಯರ್ ನಿಮಗೆ ಇದೇ ಅಂಡರ್ ಪಾಸ್ ಅಲ್ಲಿ ನಿಮಗೆ ಒಬ್ರು ಟೆಕ್ಕಿ ಮಹಿಳೆ ಕಾರಲ್ಲಿ ಸತ್ತಿದ್ದಾರೆ. ಅದಕ್ಕಿಂತ ಪ್ರಿಪರೇಷನ್ಸ್ ಬೇಕಾ ನಿಮಗೆ? ಅದಕ್ಕಿಂತ ಮುನ್ನೆಚ್ಚರಿಕೆ ಬೇಕಾ ನಿಮಗೆ? ಏನ್ ಚೇಂಜಸ್ ಆಗಿದೆ ನಿಮಗೆ? ಇದೇ ತರ ನಿಮಗೆ ಯಾವೆಲ್ಲ ಕಡೆ ನಿಮಗೆ ಅಂಡರ್ ಪಾಸ್ಗಳಿವೆ, ಯಾವ ಫ್ಲೈಓವರ್ಸ್ಗಳಿವೆ, ಎಲ್ಲಿ ನಿಮಗೆ ಮೋರಿಗಳಿವೆ, ಎಲ್ಲಿ ನಿಮಗೆ ಡ್ರೈನೇಜ್ಗಳಿವೆ, ಏನ್ ಮಾಡಿದಿರಾ ನೀವು? ಬ್ಯಾಂಗ್ಳೂರ್ ಉಸ್ತುವಾರಿ ಸಚಿವರು ಅಂತ ಮೇಲೆ ಬ್ಯಾಂಗ್ಳೂರಲ್ಲಿ ಇರಬೇಕಲ್ಲ, ಬ್ಯಾಂಗ್ಳೂರ್ ರೌಂಡ್ಸ್ ಹೊಡಿಬೇಕಾರೆ ನೀವು ಎಷ್ಟು ರೌಂಡ್ಸ್ ಹೊಡೆದಿದ್ದೀರಾ? ನಿಮಗೆ ಈಗಿನ್ನು ಫಸ್ಟ್ ಇಯರ್ ನೀವು ಬಂದಿರೋಂಥದ್ದು, ಇಲ್ಲಪ್ಪ ಇನ್ನೂ 1 ವರ್ಷ ಬೇಕು ನಿಮಗೆ ಸರ್ಕಾರ ಟೇಕ್ ಆಫ್ ಆಗಕ್ಕೆ ಅಂತ ಬಿಟ್ಟು, ಇದು 3ನೇ ವರ್ಷ, ಇದು 3ನೇ ಮಳೆಯಲ್ಲೂ ನೀವು ಇನ್ನೂ ಪ್ರಿಪೇರ್ ಆಗಿಲ್ಲ, ಆಕಸ್ಮಿಕವಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಎಂತ ಲೂಸ್ ಟಾಕ್ಸ್ ಅದು? ಬಿಜೆಪಿ ಟೈಮಿನ ಗುಂಡಿ ಮೇಡಮ್ ಆಗಿದೆ ಮೇಡಮ್. ನಾನು ಹೇಳ್ತಾರೆ ಇದೇ ಸರ್ಕಾರ ಅಂತಲ್ಲ, ನಮ್ಮ ಸರ್ಕಾರದಲ್ಲೂ ಆಗಿದೆ. ನಾನು ಬರೀ ಇದೇ ಸರ್ಕಾರನೇ ದೂಡ್ತಾ ಇಲ್ಲ, ಅಥವಾ ಇವ್ರು ಇದಾಗ ಮಾತ್ರ ಮಳೆ ಬಂದಿದೆ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲಾ ಸರ್ಕಾರಗಳಲ್ಲೂ ಮಳೆ ಬಂದಿದೆ, ನಮ್ಮಲ್ಲೂ ತಪ್ಪುಗಳಾಗಿದ್ದಾವೆ, ನಾವು ಒಪ್ಕೊಳ್ತಾ ಇದೀವಿ, ನಾವು ಹೇಳ್ತಾ ಇಲ್ಲ. ಆದ್ರೆ ಈಗಿರುವಂತ ಸರ್ಕಾರದಲ್ಲಿ ನಿಮಗೆ ಬರೀ ಕುರ್ಚಿ ಕದನ, ಡಿ ಸಿ ಎಂ ಆಮೇಲೆ CM, ಸಚಿವ ಸಂಪುಟ ವಿಸ್ತರಣೆ, ಬರೀ ಇದೇ ಸಬ್ಜೆಕ್ಟ್ಗಳೆಲ್ಲ ಮುಳುಗೋಗ್ಬಿಟ್ಟಿದ್ದಾರೆ ಎಲ್ಲರೂ ಅಂತ ಬಿಟ್ರೆ, ನಿಮಗೆ ಅಭಿವೃದ್ಧಿ ಬಗ್ಗೆ ಆಗಲಿ ಅಥವಾ ಈ ರೀತಿ ಯಾವುದೇ ಒಂದು ಗಮನ ಹರಿಸ್ತಾ ಇಲ್ಲ ಅಂತ ನಾನು ಹೇಳ್ತಾ ಇರುವಂತದ್ದು. ನಿಮಗೆ ಇಲ್ಲಿ 3 ಆಂಗಲ್ ಅಲ್ಲಿ ನೋಡಿ. ಒಂದು ಅಭಿವೃದ್ಧಿ ಶೂನ್ಯ, ಬಿಕಾಸ್ ಯಾವುದೇ ಕೇಳಿದ್ರು ನಿಮಗೆ ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಹೇಳ್ತಾರೆ. ಎರಡನೇದು ನಾವು ಅವೆಲ್ಲ ಡಿಸ್ಕಸ್ ಮಾಡ್ದಂಗೆ ಬಿಸಿಲು ಟೈಮಲ್ಲಿ ಕುಡಿಯಕ್ಕೆ ನೀರಿಲ್ಲ. ಇವತ್ತು ನಿಮಗೆ ಗದಗ, ಯಾದಗಿರಿ, ಗುಲ್ಬರ್ಗ ಇಲ್ಲೆಲ್ಲ ನೀವು ಹೋಗಿ ಒಂದ್ಸತಿ ವಿಸಿಟ್ ಮಾಡ್ಕೊಂಡ್ ಬನ್ನಿ. ತಮ್ಮ ಮಾಧ್ಯಮದಲ್ಲಿ ತಾವು ಹೋಗ್ಬಿಟ್ಟು ಒಂದ್ಸತಿ ಬೈಕ್ ಹಿಡ್ಕೊಂಡು ತಗೊಂಬನ್ನಿ. 1 ಕಿಲೋಮೀಟರ್ ಹೋಗ್ಬೇಕು. ನಿಮಗೆ 50 ವರ್ಷ ಆಗ್ತಾ ಬಂತು ಸ್ವಾತಂತ್ರ್ಯ, ಅಲ್ಲ 75 ವರ್ಷ ಸ್ವಾತಂತ್ರ್ಯ ನಮಗೆ ಬಂದು, ಇವತ್ತು ನಿಮಗೆ ಬಿನ್ಗೆ ಹಿಡ್ಕೊಂಡು ಒಂದು ನೀರು ಕುಡಿಯಕ್ಕೆ ಹೋಗ್ಕೊಂಡ್ ಬರ್ತಾ ಇದೀವಿ ಅಂತ ಹೇಳಿದ್ರೆ, ನನ್ನಂತ ಯುವಕರು ಫಾರಿನ್ ಅಲ್ಲಿ ಓದ್ಕೊಂಡು ಅಲ್ಲಿಂದ ಜೀವನ ನೋಡ್ಕೊಂಡು ಬಂದಾದ್ಮೇಲೆ ನನಗೆ ಅಯ್ಯೋ ಅನ್ಸುತ್ತೆ, ಇಂಡಿಯಾ ಇನ್ನು ಈ ಲೆವೆಲ್ಗೆ ಇದೆಯಾ? ನಿಮಗೆ ಮೂಲಭೂತ ಸೌಕರ್ಯ ಇವತ್ತು ಕೊಡಬೇಕಾಗಿರುವಂತದ್ದು ಒಂದು ಕುಡಿಯೋ ನೀರಿಗೆ 1 ಕಿಲೋಮೀಟರ್ಗೆ ಮಹಿಳೆಯರು ಹೋಗ್ಬಿಟ್ಟು ನೀರು ತಗೊಂಡ್ಬರ್ಬೇಕು. ಇದ ನಮ್ಮ ಇಂಡಿಯಾ? ಅದು ನೀರು ಇಲ್ದಿರೋತರದ್ದು. ಇನ್ನು ನೀರು ಇರುವಂತದ್ದು ತಗೊಂಡಾಗ ಬ್ಯಾಂಗ್ಳೂರು IT ಸಿಟಿ ಅಷ್ಟು ಎಲ್ಲ ಹೇಳ್ತಾರಲ್ವಾ, ನಿಮ್ಗೆ ಎಲ್ಲಾ ಸಚಿವರು ಇಲ್ಲೇ ಇದ್ದಾರೆ ತಾನೇ. ನಿಮ್ಗೆ RT ನಗರ್ ಕಡೆಯಿಂದ ಬರೋ ಎಷ್ಟು ಸಚಿವರು ಇದ್ದಾರೆ? ನಿಮ್ ಬ್ಯಾಂಗ್ಳೂರ್ ಅಡ್ರೆಸ್ ಇರುವಂತ ಎಷ್ಟು ಮಿನಿಸ್ಟರ್ಗಳು ಇದ್ದೀರಾ ಸ್ವಾಮಿ ನೀವು ಓಡಾಡ್ಬೇಕಾದ್ರೆ? ನಿಮ್ಗೆ ಬ್ಯಾಂಗ್ಳೂರ್ ಪರಿಸ್ಥಿತಿ ಏನಾಗಿದೆ ಅಂತ ನಿಮ್ಗೆ ಗೊತ್ತಿಲ್ವಾ? ನಿಮ್ಗೆ ಇದು ಇರಬೇಕಾದ್ರೆ ಫಸ್ಟ್ ಡೇ ಆಕಸ್ಮಿಕವಾಗಿ ಬಂತು ಅಂತ ಇಟ್ಕೊಳ್ಳೋಣ. ಸೆಕೆಂಡ್ ಡೇ ಏನಾಯ್ತು ನಿಮ್ಗೆ? ಸೆಕೆಂಡ್ ಡೇ ಏನ್ ಮಾಡಿದ್ರಿ ನೀವು? ಬಿದ್ದಿರೋ ಮರಗಳನ್ನ ತೆಗೆಸಿದ್ರ ನೀವು? ಬಿದ್ದಿರೋ ನೀರ್ನ ತೆಗೆಸಿದ್ರ ಆಚೆಗೆ ನೀವು ಏನ್ ಮಾಡಿದಿರಾ ಅಂತ? ನೀವು ಅಭಿವೃದ್ಧಿ ಏನ್ ಮಾಡ್ತಾ ಇದ್ದೀರಾ ಹೇಳಿ ನೀವು ಸರ್ಕಾರದಲ್ಲಿ ಕೂತ್ಕೊಂಡು? ಈಗ ಅವ್ರದ್ದು ಆಕ್ರೋಶ ಏನು ಅಂದ್ರೆ ಅವ್ರು ಜನಸಾಮಾನ್ಯರ ದೃಷ್ಟಿಯಿಂದಲೇ ಮಾತಾಡಿದ್ದು. ಈಗ ಫಸ್ಟ್ ಇಯರ್ ಏನೋ ಆಗಿತ್ತು ಅಂದರೆ ಟೇಕಪ್ ಆಗಿಲ್ಲ ಸರ್ಕಾರ, ಇನ್ನೂ ಅವ್ರಿಗೆ ಕ್ಲಾರಿಟಿ ಇಲ್ಲ ಅಂತೇನೋ ಆಕ್ಸೆಪ್ಟ್ ಮಾಡ್ಬೋದಾಗಿತ್ತು. ಇದು 3ನೇ ವರ್ಷ ಅಲ್ವಾ? ಈಗ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಮಳೆ ಬರುತ್ತೆ ಅಂದಾಗ ಬಿಫೋರ್ ಮಾವು ತಿನ್ನೋಕ್ಕೂ ಮುಂಚೆ ನಾವೆಲ್ಲ ಕಲ್ತಿದ್ದು ಹೆಂಗೆ ಅಂದರೆ, ಒಂದು ಮಾವು ತಿನ್ನೋಕ್ಕೂ ಮುಂಚೆ ಒಂದು ಮಳೆ ಬೀಳಬೇಕು, ಆಮೇಲೆ ಮಾವು ತಿನ್ನಿ ಅಂತ ಹೇಳ್ತಿದ್ರು. ಅಂದರೆ ಇವೆಲ್ಲವೂ ಕೂಡ ಪ್ರಕೃತಿ ದತ್ತವಾಗಿ ಹಿಂಗೆ ಬರುತ್ತೆ ಅನ್ನುವಂಥದ್ದೆಲ್ಲ ಮುನ್ಸೂಚನೆ ಇದ್ದಾಗ ಅದಕ್ಕೆ ಪ್ರಿಪೇರ್ ಮಾಡ್ಕೋಬೋದಿತ್ತಲ್ಲ 3ನೇ ವರ್ಷದ್ದು ಅಂತ. ಸುರಿಯೋ ಮಳೆ ಮೇಡಮ್, ಬೀಸೋ ಗಾಳಿ, ಆ ಒಂದು ಚಂಡಮಾರುತದ ರೀತಿ ಗಾಳಿ. ಬೆಂಗಳೂರಿನ ನಾನು ಕಾಣಂಗೆ ಶೇಷಾದ್ರಿಪುರಂ ಅಲ್ಲೆಲ್ಲ ಹೋದ್ರೆ ಪ್ರತಿ ರೋಡಿಗೂ ಒಂದೊಂದು ಮರ ಬಿದ್ದಿದೆ. ಇದು ಪ್ರಾಕೃತಿಕವಾಗಿ ಆಗಿರ್ತಕ್ಕಂಥ ಒಂದು ವಿಕೋಪ ಅನ್ನೋದನ್ನ ನಾವು ಮರಿಬಾರ್ದು. ಆಯ್ತು, ಇವತ್ತು ಗುಲ್ಬರ್ಗ, ಯಾದಗಿರಿ ಎಲ್ಲ ಈ ದೇಶದಲ್ಲಿ ಪ್ರಧಾನಿ ಅಂತ ದೇವೇಗೌಡರು ಆಗಿದ್ರು, ಮುಖ್ಯಮಂತ್ರಿ ಅಂತ 2 ಬಾರಿ ಕುಮಾರಸ್ವಾಮಿನೂ ಆಗಿದ್ರು. ಏನ್ ಮಾಡಿದ್ದಾರೆ? ಸುಮ್ಮನೆ ಏನೋ ಒಂದು ಟಿವಿನಲ್ಲಿ ಬಂದಿದ್ದೀನಿ ಮಾತಾಡ್ತೀನಿ ಅನ್ನುವಂಥದ್ದು
ಅಲ್ಲ. ಇನ್ನೊಂದು ಇವರು ಏನೋ ಮಾತಾಡ್ತಾ ಯಾರು ಬಿಜೆಪಿನವರು ಮೊನ್ನೆ ದಿನ ಸಾಯಬಾರ್ದು, ಯಾವ ಜೀವನೂ ಹೋಗಬಾರ್ದು, ಆಕಸ್ಮಿಕ ಒಂದು ಗೋಡೆ ಕುಸಿತ ಆಗಿದೆ. ಇದೇ ನೀವು ಇಷ್ಟೊಂದು ಬಹಳ ಮಾತನಾಡೋ ಬಿಜೆಪಿಯವರೇ, ಚಾಮರಾಜನಗರದಲ್ಲಿ 36 ಜನ ವಿಲವಿಲ ಒದ್ದಾಡಿ ಸತ್ರಲ್ಲ, ಅವರು ಇದು ಆಕಸ್ಮಿಕ ಘಟನೆ. ಕೋವಿಡ್ ಅಲ್ಲಿ ಕೊನೆ ಪಕ್ಷ 36 ಮೇಡಮ್, 36 3 ಜನ ಅಂತ ಹೇಳಿದ್ರು. ನಾವು ವಿರೋಧ ಪಕ್ಷದಲ್ಲಿದ್ರು ಅವತ್ತು. ಆ ಕುಟುಂಬಗಳಿಗೆ 1 ಲಕ್ಷ ಚೆಕ್ ಅನ್ನ ಡಿ ಕೆ ಶಿವಕುಮಾರ್ ಅವರು ಖುದ್ದು ಕೊಟ್ಟು ಮೊನ್ನೆ ಅದೇ ಚಾಮರಾಜನಗರದ ಜನತೆಗೆ ಉದ್ಯೋಗದ ಭರವಸೆ ಕೊಟ್ಟಿದ್ವಿ. ಅಷ್ಟು 36 ಕುಟುಂಬಗಳಿಗೆ ಉದ್ಯೋಗ ಕೊಡೋ ಕೆಲಸ ಮಾಡಿದ್ವಿ. ಏನೋ ಭ್ರಷ್ಟಾಚಾರ ಅಂದ್ರಲ್ಲ, ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿ ಅದೇ ಕೋವಿಡ್ ಸಂದರ್ಭದಲ್ಲಿ 10,000 ಬೆಡ್ಡಿನ ಆಸ್ಪತ್ರೆ ಅಂತ ಬಿಲ್ ಮಾಡ್ಕೊಂಡ್ರಲ್ಲ, ಅಲ್ಲೊಂದು ದಿಂಬು ಸಿಗ್ಲಿಲ್ಲ, ಒಂದು ಚೊಂಬು ಸಿಗ್ಲಿಲ್ಲ, ಒಂದು ಬೆಡ್ ಸಿಗ್ಲಿಲ್ಲ, ಒಂದು ವೆಂಟಿಲೇಟರ್ ಇಲ್ಲ, ಒಬ್ಬ ಡಾಕ್ಟರ್ ಇಲ್ಲ, ಒಬ್ಬ ನರ್ಸು ಇಲ್ಲ. ಇದೇ 20,000 ಪ್ಯಾಕೇಜ್ ಕೋವಿಡ್ಗೆ ಅಂತ ಘೋಷಣೆ ಮಾಡಿದ್ರಲ್ಲ, ಏನಾಯ್ತಾ ದುಡ್ಡು? ಏನೋ ಗುಂಡಿ ಅಂತಿದಿರಲ್ಲ. ಇದೇ ಬೆಂಗಳೂರಲ್ಲಿ ಮೇಡಮ್ ಗುಂಡಿ ಮುಚ್ಚುವ ಕಾರ್ಯಕ್ಕೆ ಡೆಕ್ಕನ್ ಹೆರಾಲ್ಡ್ ಇವತ್ತು ಓಪನ್ ಮಾಡಿ 7,121 ಕೋಟಿ ರೂಪಾಯಿ. 1 ಲಕ್ಷ ಒಂದು ಗುಂಡಿ ಮುಚ್ಚಕ್ ನೋಡಿದ್ರ ನೀವು ಕೊಟ್ಟಿರೋಂತ ವರದಿಲಿ ನಿಮ್ಮ ಪ್ರಶ್ನೆ ಒಂದು ಲಕ್ಷ ಬೇಕಾ? ಅಲ್ಲೇ ಬರ್ತೀನಿ, ಯಾಕೆ ಸುಮ್ಮನೆ ಬಂದು ಇದ್ ಮಾಡ್ತಾರೆ ಮೇಡಮ್. 7,121 ಕೋಟಿ ರೂಪಾಯಿ ಬಿಲ್ ಮಾಡ್ಕೊಂಡ್ರು ಬಿಜೆಪಿನವರು. ಒಂದೇ ಒಂದು ಗುಂಡಿ ಮುಚ್ಚಿದ ಏನಾದ್ರೂ ಪುರಾವೆಗಳಿದ್ರೆ ಅವ್ರು ತೋರಿಸ್ಬಿಡ್ಲಿ. ಇವತ್ತು ಕರ್ಕೊಂಡು ಹೋಗ್ತೀನಿ ಮೇಡಮ್, ನಿಮ್ಮ ಕಚೇರಿಯ ಮುಂದೆ ಇದೆ MG ರೋಡ್ ಅಲ್ಲಿ, ನಿಮ್ಮ ಕಚೇರಿ ಮುಂದೆ ಗುಂಡಿ ಇತ್ತಲ್ವ ಮೇಡಮ್? ಇವತ್ತು ಆ ಕಡೆ ರೋಡು ಈ ಕಡೆ ರೋಡು ಸಂಪೂರ್ಣ ಡಾಂಬರೀಕರಣ ಆಗಿದೆಯಲ್ಲ. ರೋಡ್ ಬ್ರಿಗೇಡ್ ರೋಡ್ ಅನ್ನ ಲೆಕ್ಕದಿಂದ ತೆಗೆದುಬಿಡೋಣ. ಬನ್ನಿ, ನಾವು ಸುತ್ತಮುತ್ತ ಬೆಂಗಳೂರಿನ ಕಟ್ಟಕಡೆಯ ಮೂಲೆಗಳ ರಸ್ತೆಗಳನ್ನು ಪರಿಗಣನೆ, ರಾಜಾಜಿನಗರಕ್ಕೂ ಬನ್ನಿ, ಮಹದೇವಪುರಕ್ಕೂ ಬನ್ನಿ, ಅಥವಾ ಬ್ಯಾಟ್ರಾಯಪುರಕ್ಕೂ ಬನ್ನಿ, ಮಲ್ಲೇಶ್ವರಂಗೂ ಬನ್ನಿ. ಪ್ರತಿಯೊಂದು ನನ್ನ ಮನೆಯಿಂದ ಇಲ್ಲಿಗೆ ಬರೋ ತನಕ ನನಗೆ ಒಂದೇ ಒಂದು ಗುಂಡಿ ಸಿಗಲ್ಲ ಅಂದ್ರೆ ನಂಗೇನು ಸ್ಪೆಷಲ್ ರೋಡಲ್ಲಿ ನಾನು ಬರ್ತಾ ಇಲ್ಲ. ನಾಳೆ ಬೇಕಿರೋ ಫೇಸ್ಬುಕ್ಕಲ್ಲಿ ಲೈವ್ ಇಟ್ಕೊಂಡು ಬರ್ತೀನಿ. ನಾನು ಇಲ್ಲಿ ಏನು ವಾದ ಮಾಡ್ತೀನಿ ಅದಕ್ಕೆ ನಿಲ್ತೀನಿ. ನಾನು 14,000 ಗುಂಡಿಗಳನ್ನ ಮುಚ್ಚಿ 168 ಕಿಲೋಮೀಟರ್ ವೈಟ್ ಟ್ಯಾಪಿಂಗ್ ಮಾಡಿ ಹಲವು ರಸ್ತೆಗಳ ಡಾಂಬರೀಕರಣ ಮಾಡಿ ಇವತ್ತು ರಿಯಾಲಿಟಿ ಚೆಕ್ಗೆ ನೀವೇ ಕರ್ಕೊಂಡು ಹೋಗಿ ನಾನು ತೋರಿಸ್ತೀನಿ ಏನಿದೆ ಅಂತೇಳಿ. ಮೇಡಮ್ ನೀವು ಮಾತಾಡ್ತಿದ್ದಾಗಲೇ ನನಗೊಂದು 4 ಇನ್ಪುಟ್ ಸಿಕ್ತು. ಕಲ್ಕೆರೆ ರೋಡ್, ದೊಡ್ಡ ಆಲದ ಮರ ರೋಡ್, ತಲಗಟ್ಟಪುರ, ಕಗ್ಲಿಪುರ, ಇಲ್ಲ ಪರಿಸ್ಥಿತಿ ಇಲ್ಲೇ. ನಮ್ಮ ಎಪಿ ವಕ್ತಾರ ದಿನೇಶ್ ಹೇರೋಹಳ್ಳಿ ಅವರು ಮನೆಯಿಂದ ಹೊರಗೆ ಬರಕ್ಕಾಗಲ್ಲ ಅಂತ ಹೇಳಿದ್ರು. ಮೇಡಮ್, ನಾವು ಗುಂಡಿ ಮುಚ್ಚುವಂತ ಕಾರ್ಯ ಬಹಳ ಏನೋ 3-4 ತಿಂಗಳಿಂದ ತಗೊಂಡಿದ್ದೀವಿ. ಹಾಗಂತೇಳಿ MG ರೋಡ್ ಅಂತ ನೀವು ಹೇಳಿದ್ರಲ್ಲ, ಏನ್ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ವಿರೋಧ ಪಕ್ಷದವರು ಇದೇ ರೋಡಲ್ಲಿ ಓಡಾಡಿದ್ರು ಸಮೇತ we took around 2.5 to 3 months. ನೀವೇನ್ ಹೇಳಿದ್ದೀರಿ ಸಮಸ್ಯೆನ? ಖಂಡಿತ ನೀವು ಸಾರ್ವಜನಿಕರ ಧ್ವನಿಯಾಗಿದ್ದೀರಿ. ಆ ಗುಂಡಿಗಳನ್ನ ಮುಚ್ಚುವಂತ ಕೆಲಸವನ್ನು ನಾವು 100ಕ್ಕೆ 100 ಮಾಡ್ತೀವಿ, ಅದರಲ್ಲಿ ಯಾವುದೇ ಸಂಶಯ ಬೇಡ. ಮೇಡಮ್ ಆಯ್ತು, ನಂದು ಪ್ರಶ್ನೆ ಇದೆ. ಇವತ್ತು ಒಂದೇ ದಿನಕ್ಕೆ ರಾಜಕೀಯ, ರಾಜ್ಯ ಸರ್ಕಾರ, ಕುರ್ಚಿ, ಸಚಿವ ಸಂಪುಟ ಎಲ್ಲ ಚರ್ಚೆ ಆಗುತ್ತಲ್ಲ. ನಿನ್ನೆಯಿಂದ ಇಡೀ ರಾಜ್ಯದ ಜನ, ಇಡೀ ದೇಶದ ಜನ ಗ್ಯಾಸ್ ಅಲ್ಲಿ ಹೈರಾಣಾಗಿದ್ದಾರಲ್ಲ, ಚರ್ಚೆ ಆಗ್ಬೇಕೋ ಬೇಡವಾ? ಯಾಕೆ ನಮ್ಮ ರಾಜ್ಯ ಸರ್ಕಾರ ಮಾತ್ರ ಪ್ರಶ್ನೆ. ಸುಮ್ಮನೆ ಖಾಲಿ ಇದ್ ಮಾಡಕ್ ಹೋಗ್ಬೇಡಿ. 1 ನಿಮಿಷ. ಕೇಂದ್ರದ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ, ನಾವು ಕಾಂಗ್ರೆಸ್ನವರು ಒಂದು ಕಂಪನಿ ಆಡಳಿತವನ್ನ ಕಿತ್ತು ಅವ್ರನ್ನ ಈ ದೇಶದಿಂದ ಒದ್ದೋಡಿಸಿದೀವಿ. ಪ್ರಹ್ಲಾದ್ ಜೋಶಿ ಅವ್ರು ಬಂದು ಕೇಳಿದ್ರೆ ಮಾಧ್ಯಮದ ಮುಂದೆ ಹೇಳ್ತಾರೆ, ನಾವೆಲ್ಲ ಬೆಲೆ ಏರಿಕೆ ಮಾಡಿರೋದು ಕಂಪ್ನಿ ಮಾಡಿರೋದು ಕಂಪ್ನಿ, ಈ ದೇಶವನ್ನು ಆಳ್ತಿರೋದು ಯಾವ್ದು ಕಂಪ್ನಿನೋ? ಒಂದೇ ವಿಚಾರ, ಕಂಪ್ನಿನೋ ಅಥವಾ ನರೇಂದ್ರ ಮೋದಿನೋ ಈ ದೇಶದ ಪ್ರಧಾನಿ? ಮೇಡಮ್ 993 ರೂಪಾಯಿ. ಶೋಭಾ ಕರಂದ್ಲಾಜೆ ಅವ್ರನ್ನ ಕೇಳ್ತಾರೆ ನೀವು ಘನವತ್ತ ಮಾಧ್ಯಮಗಳು. 93 ರೂಪಾಯಿ ಮೇಡಮ್ ಕೇಳಿದಾಗ ಶೋಭಕ್ಕ, ಮೇಡಮ್ ಗ್ಯಾಸ್ನ ದರ ಏರಿಕೆ ಮಹಿಳೆಯರ 33% ಅಂತ ಹೇಳ್ತಾರೆ. ಅಲ್ಲ ಮೇಡಮ್, ಅವ್ರಿಗೇನು ಕಿವಿ ಕೇಳಲಿಲ್ವಾ? ಅಥವಾ ಅವರಿಗೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಹೃದಯ ಇಲ್ವಾ? ಮಹಿಳೆಯರ ಮೀಸಲಾತಿಗೆ ಕೊಳ್ಳಿ ಇಟ್ಟೋರೇ ನೀವು. ನಮ್ಮ ಪ್ರಶ್ನೆ ಗ್ಯಾಸ್ನ ದರ ಅಂದ್ರೆ ಇವರಿಗೆ ಟಂಗಿಗೂ ಬ್ರೈನ್ಗೂ ಕಲೆಕ್ಷನ್ ಇಲ್ಲ. ಕುಮಾರಣ್ಣ ಆಗ್ಲಿ, ಸೋಮಣ್ಣ ಆಗ್ಲಿ, ಪ್ರಹ್ಲಾದ್ ಜೋಶಿ ಆಗ್ಲಿ, ನಿರ್ಮಲಾ ಸೀತಾರಾಮನ್ ಆಗ್ಲಿ, ಮೋದಿ ಅವರು 8 PM PM ನಿನ್ನೆ ಯಾಕೆ 8 ಗಂಟೆಗೆ ಅವ್ರಿಗೇನಾದ್ರೂ ನಿದ್ದೆ ಬಂದಿತ್ತಾ? ಯಾಕೆ ದೇಶವನ್ನು ಉದ್ದೇಶಿಸಿ ಮಾತಾಡಿಲ್ಲ? ಇವತ್ತು ದೇಶ ಯಾವ ಪರಿಸ್ಥಿತಿಗೆ ಹೋಗಿ ತಲುಪ್ತದೆ ಅಂತಂದ್ರೆ ಆರ್ಥಿಕವಾಗಿ ನಾವು ದಿವಾಳಿ ಆಗೋದಂತೂ ಸತ್ಯ. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಕೇಳ್ತೀನಿ ಮೇಡಮ್, ನೀವು ರಾಜ್ಯ ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿದ್ದೀವಿ. ಈ ಕೇಂದ್ರ ಸರ್ಕಾರದ ವೈಫಲ್ಯ, ಟ್ಯಾಕ್ಸ್ ಹಣದಲ್ಲಿ ಇರ್ತಕ್ಕಂಥ ವೈಫಲ್ಯ, ಗ್ಯಾಸ್ನ ದರ ಏರಿಕೆ, ಸಿಮೆಂಟು ಸ್ಟೀಲ್ನ ದರ ಏರಿಕೆ, ಚಟ್ಟಡಿ ಪ್ರತಿದಿನನೂ ನಾವು ಬಂದು ನಮ್ಮ ತೆರಿಗೆ ಹಕ್ಕನ್ನು ನಾವು ಪ್ರಶ್ನೆ ಮಾಡ್ತೀವಿ ಅಂತ ನಿಮ್ಮಲ್ಲಿ ಕಳಕಳಿಯ ಮನವಿ ಮೇಡಮ್. ಇವಾಗ ಚರ್ಚೆಗಳಾಗಿದ್ದಾವೆ ನಿರಂತರವಾಗಿ. ಏನ್ ಮಾಡ್ತಾ ಇದೀರಾ ಅಂತ ಬ್ಯಾಂಗ್ಳೂರ್ ತೆರಿಗೆದಾರ ನಾವು ಕೇಳ್ತಾ ಇರೋಂಥದ್ದು, ಕಟ್ಟಿ ಟ್ಯಾಕ್ಸ್ಗೆ ನೆಟ್ಟಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡಿ ಬ್ಯಾಂಗ್ಳೂರ್ಗೆ ಅಂತ. ವಿ ಆರ್ ಡೂಯಿಂಗ್ ದಟ್. ಸ್ಟೇಟು ಸೆಂಟ್ರಲ್ ಎರಡನ್ನೂ ತಗೊಂತಾ ಇದೀವಿ.
ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ ನಿದ್ದೆ ಮಾಡಿದ್ರ ಪ್ರಮೋದ್ ಕಾರ್ಕುನವರೇ, ಇದಕ್ಕೊಂದು ಉತ್ತರ ಕೊಟ್ಬಿಟ್ಟು ಇನ್ನೊಂದು ಕೇಳ್ಬಿಡ್ತೀನಿ, ಹಾಗೆ ಕಂಟಿನ್ಯೂ ಮಾಡಿಬಿಡಿ. ಏನಂದರೆ ಜನಸಾಮಾನ್ಯರನ್ನು ಹಿರಿದು ತಿನ್ನೋದು ಅಂತಾರೆ ನಮ್ಮ ಕಡೆ. ಹಿರಿದು ತಿಂತಾ ಇದ್ದಾವೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು. ಈಗ ಮೆಟ್ರೋ ದರ ಏರಿಕೆ ಆಯಿತು, ಅಥವಾ ಡೀಸೆಲ್ ಪೆಟ್ರೋಲ್ ದರ ಏರಿಕೆ ಆಯಿತು, ಸಿಲಿಂಡ್ರ್ ದರ ಏರಿಕೆ ಆಯಿತು ಅಂದಾಗ ಹೌದಪ್ಪ ನಿಮಗೆ 1000 ಕಾರಣ ಇದೆ. ಇದು ನಮ್ಮ ಸ್ವಯಂಕೃತ ಅಪರಾಧ ಅಲ್ಲ, ಇರಾನ್, ಇಸ್ರೇಲ್, ಅಮೇರಿಕಾ ನಡುವಿನ ಯುದ್ಧದ ಸನ್ನಿವೇಶದಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ ಹಾಗಾಗಿ ಅನ್ನುವಂಥ ನೀವು ಕಾರಣ ಕೊಟ್ಟರು. ಅದನ್ನು ನಾವು ಯಾಕೆ ಅಕ್ಸೆಪ್ಟ್ ಮಾಡಲ್ಲ ಅಂದರೆ, ನೀವು ಜನರ ಹತ್ರ ಯಾಕೆ ತಗೋತೀರಿ? ನೀವು ಆದಾಯದ ಕ್ರೋಢೀಕರಣವನ್ನು ಅದೇ ಜನರ ಹತ್ರ ಮಾಡಿರ್ತೀರಲ್ಲ, ಜನಕ್ಕೆ ಯಥಾಸ್ಥಿತಿಯ ಅಮೌಂಟನ್ನೇ ಇಡಿ, ನೀವು ಅವರಿಗೆ ಆ ಏಜೆನ್ಸಿಗಳಿಗೆ ಸಬ್ಸ್ಟಿಟ್ಯೂಟ್ ಮಾಡಿ, ಅವ್ರಿಗೆ ನೀವು ಏನು ಸಬ್ಸಿಡಿ ಕೊಡ್ತೀರಾ ಅದನ್ನು ಕೊಡಬೇಕೇ ಹೊರತು ಜನರನ್ನ ಕಿತ್ತು ತಿನ್ನೋದಲ್ಲ ಅನ್ನೋ ಈ ಕಾನ್ಸೆಪ್ಟ್. 2 ಪ್ರಶ್ನೆಗಳಿದ್ದಾವೆ. ರೈಟ್ ಅವೆರಡು ಪ್ರಶ್ನೆಗೆ ಪ್ರಮೋದ್ ಅವರೇ, ನಿನ್ನೆ ಪ್ರಧಾನಿ ನಿದ್ದೆ ಮಾಡ್ತಿದ್ರ ಮೇಡಮ್. ಪ್ರಧಾನಮಂತ್ರಿ ಅವರು 24 ಗಂಟೆಯಲ್ಲಿ 18 ಗಂಟೆ ಒಂದು ಕೆಲಸ ಮಾಡ್ತಾರೆ. ಒಂದು 3 ರಿಂದ 4 ತಾಸು ಅವರೊಂದು ವಿಶ್ರಾಂತಿ ತಗೋತಾರೆ ಮೇಡಮ್. ಒಬ್ಬ ಹೆಮ್ಮೆಯ ಪ್ರಧಾನಮಂತ್ರಿ 24 ಗಂಟೆಯಲ್ಲಿ 18 ಗಂಟೆ ಕೆಲಸ ಮಾಡುವಂತ ಯಾರ ಜಗತ್ತಿನಲ್ಲಿ ಒಬ್ಬ ಯಾವ್ದ ಪ್ರಧಾನಮಂತ್ರಿ ಇದ್ರೆ ನರೇಂದ್ರ ಮೋದಿ ಮೇಡಮ್. ಇನ್ನೊಂದು ಎಕ್ಸೈಸ್ ಡ್ಯೂಟಿ 13 10% ಕಟ್ ಮಾಡಿ 3% ತಗೊಂಡ್ ಬಂದಿವಿ. ಡೀಸೆಲ್ ಮೇಲಿಂದ ಒಂದು ಎಕ್ಸೈಸ್ ಡ್ಯೂಟಿ 0 ಮಾಡಿದೀವಿ. ಯಾಕೆ ಗೊತ್ತಾ ಮೇಡಮ್? ಅವತ್ತು ಪೆಟ್ರೋಲಿಯಂ ಮಿನಿಸ್ಟ್ರಿಯಲ್ಲಿ ಇವೆಲ್ಲ ಪೆಟ್ರೋಲಿಯಂ ಏನ್ ಯಾರು ಇವರಿದ್ದಾರೆ ಅವರೆಲ್ಲರೂ ಬಂದು ಮೀಟಿಂಗ್ ಮಾಡಿದ್ರು ಮೇಡಮ್. ನಾವು ತೈಲ ಬೆಲೆಯನ್ನ ಹೆಚ್ಚಿಗೆ ಮಾಡ್ಬೇಕಂತ ಮಾಡಿದೀವಿ, ಗ್ಯಾಸ್ ಬೆಲೆಯನ್ನ ಹೆಚ್ಚಿಗೆ ಮಾಡ್ಬೇಕಂತ ಮಾಡಿದಾಗ ಈ ಒಂದು ಅವ್ರಿಗೆ ಅಲ್ಟರ್ನೇಟ್ ಆಗಿ ಆಪ್ಷನ್ ಕೊಟ್ಟು ಜನರ ಮೇಲೆ ಹೊರೆ ಬೀಳಬಾರ್ದಂತ ನಾವೊಂದು ವ್ಯವಸ್ಥೆ ಮಾಡಿದೀವಿ. ಆದ್ರೆ ಮೇಡಮ್ ಇವತ್ತು ಜಗತ್ತಿನ ಪರಿಸ್ಥಿತಿ ನೋಡಿ, ಆ ಪರಿಸ್ಥಿತಿಯಲ್ಲಿ ಭಾರತ ಎಷ್ಟೋ ಸ್ವಾವಲಂಬಿ ಇದೆ, ಎಷ್ಟು ಸುರಕ್ಷಿತವಾಗಿದೆ ಮೇಡಮ್. ಕಾಂಗ್ರೆಸ್ ಅವ್ರ ಬ್ರದರ್ಸ್ ದೇಶ ಇದೆಯಲ್ಲ, ಅಲ್ಲಿ ಹೊಯ್ಕೋತಾ ಇದ್ದಾರೆ ಮೇಡಮ್. ಯಾವ ದೇಶ? ಯಾವ ದೇಶ? ಕಾಂಗ್ರೆಸ್ನವ್ರಿಗೆ ಯಾವ ಬ್ರದರ್? ಒಂದ್ ನಿಮಿಷ. ಕಾಂಗ್ರೆಸ್ನವ್ರಿಗೆ ಭಾರತ ಅನ್ನೋ ದೇಶ ಇರೋದು. ನನ್ನ ರಾಷ್ಟ್ರೀಯತೆ ಬಗ್ಗೆ ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲ. ನಮ್ಮ ಬ್ರದರ್ ದೇಶ ಮಾತಾಡ್ಬೇಡಿ. ನೀವೆಲ್ಲ ಮಾತಾಡಿ ಕೇಳ್ಕೊಳಕ್ಕೆ ಬಂದಿಲ್ಲ. ಯಾರು ಕಾಂಗ್ರೆಸ್ನವ್ರ ಬ್ರದರ್ ಹೇಳ್ಬೇಕು ಇದೆ ಅಂತೇಳಿ ನನ್ನ ದೇಶ ಭಾರತ, ನನ್ನ ರಾಷ್ಟ್ರೀಯತೆ ಬಗ್ಗೆ ಪ್ರಶ್ನೆ ಮಾಡಕ್ ಈತ ಯಾರು? ನೀವು ಪ್ರಶ್ನೆ ಮಾಡಿದ್ರೆ ಇವ್ರ ಬ್ರದರ್ ದೇಶ ಇರ್ಬೇಕು ಪಾಕಿಸ್ತಾನ. ಅದಕ್ಕೆ 3 ಸರಿ ಹೋಗಿ ಬಿರಿಯಾನಿ ತಿನ್ಕೊಂಡ್ ಬಂದಿದ್ದೀರಾ. ನನ್ನ ಮಾತಾಡಲಿಕ್ಕೆ ಅವಕಾಶ ಕೊಡ್ರಿ. ಅವಕಾಶ ಸರಿಯಾಗಿ ಮಾತಾಡಿ. ಅವಾಗಿಂದ ನೋಡ್ತಾ ಇದ್ದೀನಿ ಶುರುವಾತಿಂದ ನಿಮ್ಮ ಹಗುರವಾದ ಮಾತುಗಳು ನಿಮ್ಮ ಒಂದು ಘನತೆ ಗೌರವ ಕೊಡುವುದಿಲ್ಲ. ಹೇಳಿ ಪ್ರಮೋದ್ ಅವರೇ, ಕಂಟಿನ್ಯೂ ಮಾಡಿ, ಸಮಯ ಬಹಳ ಕಮ್ಮಿ ಇದೆ. ಸಮಾಧಾನಕ್ಕೆ ದರ್ಶನ್ ಇಲ್ಲ, ದರ್ಶನ್ ನಮ್ದು ಮಿತ್ರ ಇದ್ದಾರೆ, ಅವನ್ನ ಹೇಳಿದೆ, ಬಟ್ ಅವರದನ್ನ ತಪ್ಪಾಗಿ ತಿಳ್ಕೊಂಡ್ರು ಒಂದ್ ಕಡೆ. ಮೇಡಮ್, ಈ ದೇಶದ ಪ್ರಧಾನಮಂತ್ರಿ ಬಿಜೆಪಿ ನೇತೃತ್ವದ NDA ಸರ್ಕಾರ ಒಂದು ಪ್ರಧಾನಮಂತ್ರಿಗಳು ಏನೊಂದು ಪ್ರಮಾಣ ವಚನ ಸ್ವೀಕಾರ ಮಾಡೋಕೆ ಹೆದರು, ನಾ ಪ್ರಧಾನಮಂತ್ರಿ ಅಲ್ಲ ಪ್ರಧಾನ ಸೇವಕ, ನಿಮ್ ಸೇವೆ ಮಾಡ್ಲಿಕ್ಕೆ ಇಷ್ಟು ದಿವಸ ಒಂದ್ ನಿಮಿಷ, ಇಷ್ಟು ದಿವಸ ಕಾಂಗ್ರೆಸ್ ಇಂದ ನಿಮ್ಗೇನೇನು ತೊಂದರೆ ಆಗಿದೆ ಅದನ್ನ ನಿವಾರಣೆ ಮಾಡುವಂತ ಕೆಲಸ ನಾ ಮಾಡ್ತೀನಿ ಅಂತ ಹೇಳಿ ಇವತ್ತಿಗೆ 3ನೇ ಸಲ ಆರಿಸಿ ಬಂದಂತ ಒಂದು ಬಿಜೆಪಿ ನೇತೃತ್ವ NDA ಸರ್ಕಾರ ಇದೆ ಮೇಡಮ್. ಅದೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೆ ಮೇಡಮ್. ಒಂದು ಇಡೀ ಜಗತ್ತಿನಲ್ಲಿ ಇವತ್ತು ಇನ್ನೊಂದು ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ಅಲ್ಲಿ ಏನೊಂದು ಯುದ್ಧ ನಡೀತಾ ಇದೆ, ಇಡೀ ಜಗತ್ತಿಗೆ ಎಫೆಕ್ಟ್ ಆಗಿದೆ ಮೇಡಮ್. ನಾವು ಅದನ್ನ ಮರಿಲಿಕ್ಕೆ ಆಗುತ್ತಾ? ಮತ್ತೆ ಇನ್ನೊಂದು ಮೇಡಮ್ ಹೇಳಿಲ್ಲ ಪ್ರಮೋದ್ ಅವರೇ, ಇದು ಕೇಂದ್ರ ಹೇಳ್ತಾ ಇದ್ದೀರಾ, ನರೇಂದ್ರ ಮೋದಿ ಅವರ, ಅಮಿತ್ ಶಾ ಅವರ, ನಿರ್ಮಲಾ ಸೀತಾರಾಮನ್ ಅವರ ಸ್ವಯಂಕೃತ ಅಪರಾಧ ಅಲ್ಲ. ಅಲ್ಲಿ ಅಮೇರಿಕ, ಇಸ್ರೇಲು, ಇರಾನು ಯುದ್ಧ ಮಾಡ್ತಿದ್ದಾವೆ, ಅವ್ರದ್ದು ಸಮಸ್ಯೆಗೆ ನಾವು ಅನುಭವಿಸ್ತಾ ಇದ್ದೀವಿ. ಆ ಟೈಮಲ್ಲಿ ಭಾರತ ಸರ್ಕಾರ ಏನು ಮಾಡ್ಬೋದು ಅಂತ ಹೇಳಿದೆ. ನೀವು ಜನರನ್ನ ಹಿರಿಬೇಡಿ, ಜನರಿಗೆ ಯಥಾಸ್ಥಿತಿಯ ಬೆಲೆಯಲ್ಲಿ ಗ್ಯಾಸ್ ಸಿಲಿಂಡ್ರನ್ನ ಕೊಡಿ, ವಾಣಿಜ್ಯ ಉದ್ಯಮಗಳಿಗೆ ಗ್ಯಾಸ್ ಸಿಲಿಂಡ್ರನ್ನ ಒದಗಿಸಿ, ಅಥವಾ ಬೇರೆ ಯಾವುದೋ ಪರ್ಯಾಯವಾಗಿ ನೀವು ಬೆಲೆ ಏರಿಕೆ ಮಾಡ್ತಿರಲ್ಲ ಅದನ್ನು ಸ್ಟಾಪ್ ಮಾಡಿ ನೀವು ಅವ್ರಿಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈಗ ಏಜೆನ್ಸಿಗಳಿಗೆ ಭರಪೂರ ಸಿಲಿಂಡರ್ ಸಿಗಲ್ಲ ಅಂದರೆ ಅವ್ರು ಹೆಚ್ಚು ಕೊಟ್ಟು ತಗೋಬೇಕಲ್ಲ, ನೀವು ಅಲ್ಲಿ ಸಬ್ಸಿಡಿ ಕೊಟ್ಟು ಅವ್ರನ್ನ ಕಾಪಾಡಿದ್ರೆ ಜನನ ಏಜೆನ್ಸಿಗಳು ಕಾಪಾಡ್ತವೆ. ಇಟ್ ಲೈಕ್ಸ್ ಅ ಚೈನ್ ಲಿಂಕ್. ನಾನು ಅದ್ರ ಬಗ್ಗೆ ಹೇಳಿದ್ದು, ಅದಕ್ಕೆ ನನಗೆ ಸಮಂಜಸವಾದಂಥ ಉತ್ತರ ಸಿಗಲಿಲ್ಲ. ನೀವೇನಾದರೂ ಹೇಳ್ತೀರಾ ಅದಕ್ಕೆ? ಇಲ್ಲ ಮೇಡಮ್, ಪ್ರಮೋದ್ ಅವರೇ ನಿಮಿಷ.
ಇಲ್ಲ ಅವ್ರು ಹೇಳಂಗಿದ್ರೆ ಅವ್ರು ಆನ್ಸರ್ ಮಾಡಿ, ಇಲ್ಲ ನಾನು ಆನ್ಸರ್ ಮಾಡಿ. ಇಲ್ಲ ಪ್ಲೀಸ್ ಕಂಟಿನ್ಯೂ. ಮೇಡಮ್ ನೋಡಿ, ಪ್ರೈಸ್ ಹೈಕ್ ಅಂತ ಹೇಳಿದಾಗ ನಾವೇನು ಯಾವುದೂ ಸಪೋರ್ಟ್ ಮಾಡೋಕೆ ಹೋಗ್ತಾ ಇಲ್ಲ, ನಾವು ಸಮಜಾಯಿಸಿನೂ ಕೊಡೋಕೆ ಹೋಗಲ್ಲ. ಪ್ರೈಸ್ ಹೈಕ್ ಇಸ್ ಎ ಪ್ರೈಸ್ ಹೈಕ್, ಅದು ಸೆಂಟ್ರಲ್ ಗೌರ್ಮೆಂಟ್ ಮಾಡಲಿ ಸ್ಟೇಟ್ ಗೌರ್ಮೆಂಟ್ ಮಾಡಲಿ. ಆದರೆ ಜಸ್ಟಿಫಿಕೇಶನ್ ಕೊಡಬೇಕಾದ್ರೆ ವ್ಯಾಲಿಡ್ ಜಸ್ಟಿಫಿಕೇಶನ್ ಇದೆಯಾ? ಈಗ ನೀವು ಹೇಳಿದ್ರಿ ಸಬ್ಸಿಡಿ ಅಂತ ಅಂದ್ಬಿಟ್ಟು, ಸಬ್ಸಿಡೈಸ್ ಮಾಡಬಹುದು. ಈಗ ನಿನ್ನೆ ಇಟ್ ಈಸ್ ಫಸ್ಟ್ ಡೇ ಆಫ್ ದ ಮಂತ್. ಆಮೇಲೆ ನಿಮ್ಗೆ ಇಂಟರ್ನ್ಯಾಷನಲ್ ಕ್ರೂಡ್ ಆಯಿಲಲ್ಲಿ ಸಾಕಷ್ಟು ಡಿಫ್ರೆನ್ಸಸ್ ಇದೆ. ನಿಮಗೆ 111, 115 ಕ್ರೂಡ್ ಆಯಿಲ್ ಇದ್ದಿದ್ದು ಬ್ಯಾರಲ್ಗೆ ನಿಮಗೆ ಆಲ್ ಆಫ್ ಸಡನ್ 120 to 130 ಪರ್ ಕ್ರೂಡ್ ಆಯಿಲ್ ಅಂತ ನಿಮ್ಗೆ ಇನ್ಕ್ರೀಸ್ ಆಗ್ತಾ ಇದೆ ಬ್ಯಾರಲ್. ಸೊ ಇದರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಏನು ಅಂತಂದ್ರೆ, ದಿಟ್ ಇಸ್ ನಾಟ್ ದ ಫೈನಲ್, ದಿಸ್ ಇಸ್ ನಾಟ್ ದ ಅಲ್ಟಿಮೇಟಮ್. ನಿಮಗೆ ಏನು ಪ್ರೈಸ್ ಇನ್ಕ್ರೀಸ್ ಮಾಡಿದ್ದಾರೆ, ದೆರ್ ಈಸ್ ಆಲ್ವೇಸ್ ಎ ನೆಗೋಸಿಯೇಷನ್. ನಿಮಗೆ ಆ ಜಾಗ ಇದೆ, ನೆಗೋಸಿಯೇಷನ್ ಮಾಡೋದಕ್ಕೆ, ಕಡಿಮೆ ಬರೋದಕ್ಕೆ ಇದೆ. ನೋಡೋಣ, 1 ವಾರ ಅಥವಾ 10 days ಅಥವಾ 2 weeks ಟೈಮ್ ಕೊಟ್ಟು ನೋಡೋಣ. ಅಷ್ಟು ಒಳಗಡೆ ನಾವೇನಾದ್ರು ಪ್ರೈಸ್ ಹೈಕ್ ನ ಕಡಿಮೆ ಮಾಡಕ್ ತಂದ್ರೆ ವೆಲ್ ಅಂಡ್ ಗುಡ್. ಎಲ್ಲ ಸಿಟಿಸನ್ಸ್ ಹೆಂಗಾಗಿದೆ ಸಿಚುವೇಶನ್ ಅಂದ್ರೆ, ವಾಣಿಜ್ಯ ಸಿಲಿಂಡರ್ ಹೈಕ್ ಆಗ್ಬಿಟ್ಟಿದೆ 993 ರೂಪಾಯಿ. ಇನ್ನು ಗೃಹ ಬಳಕೆಗೂ ಹೈಕ್ ಮಾಡ್ಬಿಡ್ತಾರೆ ಅನ್ನೋ ಭಯ ಇದೆ. ಇಲ್ಲ ನೋಡಿ, ನಿಮಗೆ ಇದು ಕೂಡ ಈಗ ಏನು ಹೈಕ್ ಆಗಿದೆ, ಇದು ಕೂಡ ನಿಮಗೆ ಸ್ಟಾಗ್ನೆಟ್ ಅಲ್ಲ, ಫೈನಲೈಸ್ಡ್ ಅಲ್ಲ. ನಿಮಗೆ ಆಫ್ ಕೋರ್ಸ್ ಹೈಕ್ ಆಗಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ದೆರ್ ಈಸ್ ಎ ಚಾನ್ಸ್, ದೆರ್ ಈಸ್ ಎ ಪಾಸಿಬಿಲಿಟಿ ದಟ್ ಕ್ಯಾನ್ ಬಿ ಬ್ರಾಟ್ ಡೌನ್. ಸ್ಟೇಟಿಗೆ ಬರೋಣ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಸಮಯ ಪರಿಪಕ್ವವಾಗಿಲ್ಲ ಅಂತ ಹೇಳಿದ್ದಾರೆ ಈ ಸಂಪುಟ ಪುನರ್ರಚನೆ, ಕುರ್ಚಿ ಕದನ. ಇದಕ್ಕೆ ಏನದು ಸಮಯ ಪರಿಪಕ್ವವಾಗಿಲ್ಲ? ಮೇಡಮ್, ನಾನು ಒಂದು ವೈಯಕ್ತಿಕವಾಗಿ ನನಗೆ ಏನು ಬೇಜಾರಾಗಿದ್ದು ಅಂತ ಹೇಳಿದ್ರೆ, ಸಾಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುಮಾರು 40-50 ವರ್ಷ ರಾಜಕೀಯ ಮಾಡ್ಕೊ ಬಂದಿದ್ದಾರೆ. ಅವರು ಒಬ್ರು ಹೈಕಮಾಂಡ್ ಅಂತ ಅವ್ರು ಫೀಲ್ ಆಗ್ತಿದ್ದಾರೆ. ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಟ್. ಆದರೆ ಒಂದು CM ಕುರ್ಚಿ ಡಿಸಿಷನ್ ತಗೊಳಕ್ಕೆ ಒಬ್ರು AICC ಪ್ರೆಸಿಡೆಂಟ್ ಆಗಿಬಿಟ್ಟು ಅವ್ರಿಗೆ ಅಷ್ಟು ಶಕ್ತಿ ಇಲ್ವಾ ಅನ್ನೋವಂಥದ್ದು ಜನರಿಗೆ ಅನಿಸ್ತಾ ಇದೆ, ನನಗೆ ಅನಿಸ್ತಾ ಇಲ್ಲ. ಆಮೇಲೆ ಎರಡನೇದು ಏನಾಗ್ತಾ ಇದ್ದಾರೆ, ಕುರ್ಚಿ ರೇಸಲ್ಲಿ ಇಷ್ಟು ದಿನ ಏನಾಗ್ತಾ ಇತ್ತು, ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ DCM ಅವರು ಮಾತ್ರ ರೇಸಲ್ಲಿ ಇದ್ದಾರೇನೋ ಅಂತ ಅನ್ಕೊಂತಾ ಇದ್ವಿ ರಾಜಕೀಯ ವಲಯದಲ್ಲಿ. ಈಗ ಸಡನ್ ಆಗಿ ಮೊನ್ನೆ ಬಂದಿದ್ದು ಒಂದು ಸ್ಟೇಟ್ಮೆಂಟ್ ಅಲ್ಲಿ ಯಾವ ರೀತಿ ಬಂತು ಅಂತ ಹೇಳಿದ್ರೆ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಏನಾದರೂ ಒಬ್ಬ ದಲಿತ CM ಆಗಬಹುದೇನೋ ಅವರ ಲಾಸ್ಟ್ ಡೇಸ್ ಅಲ್ಲಿ ಅನ್ನೋಂಥದ್ದು ಕೂಡ ಮುಂಚೂಣಿಗೆ ಬರ್ತಾ ಇದೆ. ಆದ್ರೆ ಬರ್ಲಿ, ಅವ್ರು ಯಾರು ಬೇಕಾದ್ರೂ ಆಗ್ಲಿ. ಹಾಗಾದ್ರೆ ರಾಜ್ಯ ರಾಜಕಾರಣದತ್ತ ಮಲ್ಲಿಕಾರ್ಜುನ ಖರ್ಗೆ ಅವರು, ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣದತ್ತ ಹೋಗಿ, ಯಾಕಂದ್ರೆ ಒಳ್ಳೆ ಮಾತುಗಾರರು, ನರೇಂದ್ರ ಮೋದಿ ದೇಶದ ಪ್ರಧಾನಿಯನ್ನು ಕಟ್ಟಿ ಹಾಕೋದಕ್ಕೆ ಸಿದ್ದರಾಮಯ್ಯನವರೇ ಸೂಕ್ತ ಅನ್ನುವಂಥ ನಿರ್ಧಾರಕ್ಕೆ ಏನಾದರೂ ಬರೋ ಸಾಧ್ಯತೆ ಇದೆಯಾ? ಮೇಡಮ್ ಹೋಗ್ಲಿ ಮೇಡಮ್, ಎಸ್ಕಲೇಷನ್ ಆಗಲಿ ಬಿಡಿ, ಬೆಳೀಲಿ. ಈಗ ನೋಡಿ, ನಮಗೆ ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕು ಅಥವಾ ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ, ಆಡಳಿತ ಪಕ್ಷ ಎಷ್ಟು ಚೆನ್ನಾಗಿರುತ್ತೋ, ಸ್ಟ್ರಾಂಗ್ ಆಗಿರುತ್ತೋ, ವಿರೋಧ ಪಕ್ಷ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು. ಆವಾಗಲೇ ನಿಮಗೆ ಪಾಸಿಟಿವ್ ಅಂಡ್ ಹೆಲ್ತಿ ಡಿಸ್ಕಷನ್ ಆಗುವಂಥದ್ದು, ಅಭಿವೃದ್ಧಿಗಳು, ಚರ್ಚೆಗಳು ನಡೆಯುವಂಥದ್ದು. ಇಲ್ಲಿ ನಮಗೆ ಅನಿಸಿರೋ ಪ್ರಕಾರ, ನಾವು ಈ 3 ಲೋಕಸಭಾ ಎಲೆಕ್ಷನ್ಸ್ನ ಗಮನಿಸಿದಾಗ ಎಲ್ಲೋ ಒಂದ್ ಕಡೆ ಆಪೋಸಿಷನ್ ಪಾರ್ಟಿ ವೀಕ್ ಆಗಿದೆ, ಕಾಂಗ್ರೆಸ್ ಅವರು ಅಂತ ನಮಗೆ ಅನ್ನಿಸ್ತಾ ಇದೆ. ಸೊ ಮೇ ಬಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಆಸೆ ಇರ್ಬೋದು, ನಾನು 40-50 ವರ್ಷ ದುಡಿದಿದ್ದೀನಿ, ಈಗ ಯಾವ ರೀತಿ ಸನ್ಮಾನ್ಯ DK ಶಿವಕುಮಾರ್ ಅವರು ನಾನು ಸಾಕಷ್ಟು ದುಡಿದಿದ್ದೀನಿ, ನಾನು ಕೂಲಿ ಕೊಡಿ ಅಂತ ಕೇಳ್ತಾ ಇದ್ದಾರೋ, ಅವ್ರಿಗಿಂತ ಹಿರಿಯರಿದ್ದಾರೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವ್ರಿಗೂ ಕೂಲಿ ಕೊಡ್ಲಿ ಬಿಡಿ. ಹೇಗಿದ್ರು ಈಗ ಒಂದು ದಲಿತ CM ಆಗುವಂತದ್ದು ಒಂದು ಕೂಗಿದೆ. ಈಗ ಪರಮೇಶ್ವರ್ ಅವರು ಒಪ್ಕೊಂಡು ಹೇಳ್ತಾ ಇದ್ದಾರೆ, ನೋಡಿ ನಮ್ಮಲ್ಲಿ ಆಪರ್ಚುನಿಟಿ ಇದ್ದಾಗ ಡಿಸ್ಕಷನ್ ಮಾಡೋಣ, ಅದು ಇನ್ನೂ ಚರ್ಚೆಗೆ ಬಂದಿಲ್ಲ. ಈಗಿರುವಂತದ್ದು ಸನ್ಮಾನ್ಯ ಪರಮೇಶ್ವರ್ ಅವರು ರೇಸಲ್ಲಿ ಇರ್ಬೇಕಾದ್ರೆ ಅವ್ರು ಏನ್ ಹೇಳ್ತಾರೆ, ಹಿರಿಯರಿದ್ದಾರೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಆದ್ರೆ ಆಗ್ಲಿ ಬಿಡಿ ಹಿರಿಯರಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಅವರು ಡೈರೆಕ್ಟ್ ಆಗಿ ಆಗಬಹುದು, ಎಸ್ ಐ ಕ್ಯಾನ್ ಬಿ CM ಅಂತ ಹೇಳಕ್ ಆಗದಿಲ್ದಿರೋಂಥ ಪರಿಸ್ಥಿತಿ ಬಂದಿದೆ. ಆದ್ರೆ ಇಂಡೈರೆಕ್ಟ್ ಆಗಿ ಏನ್ ಹೇಳಿದ್ರು, ನೀವೆಲ್ಲ ಕೇಳ್ತಾ ಇದ್ರೆ ನಾನು ಕನ್ಸಿಡರ್ ಮಾಡ್ತೀನಿ ಹೈಕಮಾಂಡ್ ಅಂತ ಹೇಳ್ತಾರೆ. ಸನ್ಮಾನ್ಯ ಸೋನಿಯಾ ಗಾಂಧೀಜಿ ಆಮೇಲೆ ರಾಹುಲ್ ಗಾಂಧೀಜಿ ಅವ್ರು ಏನಾದ್ರು ಒಪ್ಕೊಂಡ್ರೆ ಯಾಕೆ ಆಗ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ನಮಗೂ ಖುಷಿ, ಒಂದ್ ವೇಳೆ ಅವ್ರು ಏನಾದ್ರು ಅವರೇ CM ಆದ್ರೆ ಕೂಡ. ರೈಟ್. ಈಗ ಸಿದ್ದರಾಮಯ್ಯನವರು ಅಂದಾಗ ರಾಷ್ಟ್ರ ರಾಜಕಾರಣದತ್ತ ಹೋಗಿ, ಇತ್ತ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯ ರಾಜಕಾರಣದತ್ತ ಏನಾದರೂ ಗಮನ ಹರಿಸುವಂಥ ಸಾಧ್ಯತೆ ಇದೆಯಾ? ಯಾಕೆ ಅಂತ ಹೇಳಿದ್ರೆ, ದಲಿತ CM ಕೂಗು ಅನ್ನೋದು ಸುಮಾರು ವರ್ಷಗಳ ಒಂದು ಆಸೆ, ಆಕಾಂಕ್ಷೆ. ಕಾಂಗ್ರೆಸ್ನಿಂದ ಅದು ಸಾಧ್ಯ ಅಂತ ಸಮುದಾಯಗಳು ಒಂದು ಆಶಾಭಾವನೆಯಲ್ಲಿದ್ದಾವೆ. ಏನಾದರೂ ಚಾನ್ಸಸ್ ಇದೆಯಾ? ನೋಡಿ, ರಾಜಕಾರಣ ಅಂದರೆ ನಿಂತ ನೀರಲ್ಲ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಷ್ಟ್ರೀಯ ನಾಯಕರು. ಇವತ್ತು ಅವರು ಶಾಡೋ PM ಆಗಿ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಸೊ ಅವರು ಅದರಿಂದ ಮುಂದಕ್ಕೆ ನೋಡ್ತಾ ಇರ್ತಾರೆ ಅನ್ನುವಂಥದ್ದು ನನ್ನ ವೈಯಕ್ತಿಕ ಭಾವನೆ. ಸೊ ಹಾಗೇನೆ ಇವತ್ತು ನಮ್ಮ ಹೈಕಮಾಂಡ್ ಬಗ್ಗೆ ಕೇಳ್ತಾ ಇದ್ದಾರೆ. AICC ಅಧ್ಯಕ್ಷರು, ನಮ್ಮ ಹೈಕಮಾಂಡ್ ಅಂತ ಬಂದ್ರೆ ಅಲ್ಲಿ CWC ಅಂತ ಇದೆ, ಅಲ್ಲಿ ಅನೇಕ ನಾಯಕರುಗಳನ್ನ ಒಳಗೊಂಡು ನಮ್ಮ ಹೈಕಮಾಂಡ್ ಯಾವುದೇ ಬೆಡ್ರೂಮ್ ಅಲ್ಲಿ ಡಿಸಿಷನ್ ಆಗುವಂಥದ್ದಲ್ಲ, ಕಿಚನ್ ಅಲ್ಲಿ ಡಿಸಿಷನ್ ಆಗುವಂಥದ್ದಲ್ಲ, ಅಥವಾ ಯಾವುದೋ ಒಂದು ಸೂಟ್ ಕೇಸಲ್ಲಿ ಡಿಸೈಡ್ ಆಗುವಂಥದ್ದಲ್ಲ. ನಮ್ಮದೇ ಆದಂತಹ ಒಂದು ಸಂಸ್ಕಾರ ಮಾಡ್ತಾರೆ. ಬೆಡ್ರೂಮು, ಕಿಚನ್ ನೋಡಿ, ಸೂಟ್ ಕೇಸಲ್ಲಿ ಡಿಸಿಷನ್ಸ್ ಆಗ್ತವೆ. ಇವತ್ತು ಒಬ್ರು ಮಾಜಿ ಪ್ರಧಾನಿಯವರ ಮೊಮ್ಮಗ ಹೇಳಿಕೆ ಸೂಟ್ ಕೇಸ್ ಅನ್ನುವಂಥದ್ದು, ಇವೆಲ್ಲ
ಇವೆಲ್ಲ ರೆಕಾರ್ಡ್ಸ್ ಅಲ್ಲಿ ಇದೆ. ಅಥವಾ ಎಷ್ಟೋ ಜನರಿಗೆ ಬಿ ಫಾರ್ಮ್ ಕೊಟ್ಟು ಹೆಲಿಕಾಪ್ಟರ್ ಅಲ್ಲಿ ಬಿ ಫಾರ್ಮ್ ಕ್ಯಾನ್ಸಲ್ ಆಗಿರೋದು ಅನೇಕ ನಿದರ್ಶನ ಹೆಸರಿನ ಸಮೇತ ನಾ ಹೇಳಬಲ್ಲೆ. ಆಮೇಲೆ ಯಾರಾದ್ರೂ ಉದಾಹರಣೆ ಇವತ್ತು ನಮ್ಮ ಹೈಕಮಾಂಡ್ ಬಗ್ಗೆ ಮಾತನಾಡೋರು ಇವತ್ತೇನಾದ್ರೂ ಆ ಒಂದು ಕುಟುಂಬದ ಬಗ್ಗೆ ಮಾತಾಡಿದ್ರೆ ಸಾಕು, ಯಾರಾದ್ರೂ ಪಕ್ಷದಲ್ಲಿ ಇದ್ದಾರೆ. ಒಬ್ರು ಉದಾಹರಣೆ ದಲಿತ ಅನ್ನುವಂತ ವಿಚಾರ ಹೇಳ್ತಾರೆ, ಎಚ್ ಕೆ ಕುಮಾರಸ್ವಾಮಿ ರಾಜ್ಯ ಅಧ್ಯಕ್ಷ ಆಗಿದ್ರು, ಯಾಕೆ ಕಿತ್ತಾಕಿದ್ರು? ಹಾಗೆ ಸಿಎಂ ಇಬ್ರಾಹಿಂ ಅವರು ಮುಸ್ಲಿಂ ನಾಯಕ, ಯಾಕೆ ಅವ್ರನ್ನ ಕಿತ್ತಾಕಿದ್ರು? ಸಿದ್ದರಾಮಯ್ಯನವರು ಬಲಿಷ್ಠವಾಗಿ JDS ಅಲ್ಲಿ ಬೆಳೀತಾ ಇರ್ಬೇಕಾದ್ರೆ ಅವರು ಅಧ್ಯಕ್ಷ ಆಗಿದ್ರು, ರಾಜ್ಯಾಧ್ಯಕ್ಷರು, ಯಾಕೆ ಅವ್ರನ್ನ ಕಿತ್ತಾಕಿದ್ರು? MP ಪ್ರಕಾಶ್ ಅವರಾಗಿರ್ಲಿ, DB ಚಂದ್ರೇಗೌಡ ಆಗಿರ್ಲಿ, ಚಿಕ್ಕಬಳ್ಳಾಪುರ ಬಚ್ಚೇಗೌಡರು, BL ಶಂಕರ್, ಎಷ್ಟೋ ಜನ ಘಟಾನುಘಟಿ ನಾಯಕರನ್ನ ರಾಜಕೀಯ ಅಂತ್ಯಗೊಳಿಸುವಂತ ಕೆಲಸವನ್ನ JDS ನ ಹಿರಿಯ ಮುತ್ಸದ್ದಿ ಅವರು ಮಾಡಿದ್ರು ಸಮೇತ ಕೆಲವರು ಈಸಿದ್ದಾರೆ, ರಾಜಕೀಯವಾಗಿ ಜಯಿಸಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ JDS ಪಬ್ಲಿಕ್ ಹೋಗ್ತೀವಿ, ಪ್ರಜಾಪ್ರಭುತ್ವದಲ್ಲಿ ಗೆಲ್ಲಿಸ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದ ಅತ್ಯುನ್ನತ ಸ್ಥಾನವನ್ನ ಅಲಂಕರಿಸಿದಂತ ವ್ಯಕ್ತಿ, ಅವ್ರನ್ನ ಕೆಳಗಿಳಿಸೋದು ಅಂತ ಹೇಳೋದು ನನಗೂ ಕಷ್ಟ ಆಗುತ್ತೆ. ಅವ್ರನ್ನ ಆ ಸ್ಥಾನದಿಂದ ತೆರವು ಮಾಡಬೇಕು ಅಂದ್ರೆ ಅದಕ್ಕಿಂತ ಅತ್ಯುತ್ತಮವಾದಂತ ಸ್ಥಾನವನ್ನ ಕೊಡಬೇಕಾಗತ್ತೆ. ಹೈಕಮಾಂಡ್ ಆ ನಿಟ್ಟಿನಲ್ಲೂ ಕೂಡ ಯೋಚನೆ ಮಾಡಬಹುದು. ಮೇಡಮ್, ನಾನೊಬ್ಬ ವಕ್ತಾರಾಗಿ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕೆಲಸ ಮಾಡ್ತಾ ಇದ್ದಾರೆ. KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರು ಇದ್ದಾರೆ. ನಾಳಿನ ಊಹಾ ಪೋಹ ಆ ವಿಚಾರ ಈ ವಿಚಾರ ನಾನು ಕನಸಿನ ಲೋಕದಲ್ಲಿ ವಿಹರಿಸಲಿಕ್ಕೆ ಹೋಗುದಿಲ್ಲ. ಇವತ್ತು ಅಟ್ ಪ್ರೆಸೆಂಟ್ ಒಳ್ಳೆ ಸರ್ಕಾರ ನಡೀತಾ ಇದೆ, ಮುಖ್ಯಮಂತ್ರಿ ಇದ್ದಾರೆ, KPCC ಅಧ್ಯಕ್ಷ ಇದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ. ಏನೇ ನಿರ್ಧಾರ ತಗೊಳ್ಳೋದಕ್ಕೆ ನಮ್ಮ ಬಲಿಷ್ಠವಾದಂತಹ ಹೈಕಮಾಂಡ್ ಇದೆ. ಹೈಕಮಾಂಡ್ ಯಾವುದೇ ನಿರ್ಧಾರ, ಸಚಿವ ಸಂಪುಟನೋ ಮುಖ್ಯಮಂತ್ರಿ ಸಂಪುಟ ಪುನರ್ರಚನೆ ಆಗುವುದಾದ್ರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಅನ್ನುವಂತಹ ಕೆಲವೊಂದು ಚರ್ಚೆಗಳೇನಾದರೂ ಆಗಿದೆಯಾ? ಮೇಡಮ್, ನಾನು ಕಲ್ಪನೆಯ ಉತ್ತರವನ್ನು ಕೊಡುವುದಿಲ್ಲ. ಯಾಕೆಂದ್ರೆ ನಾಳೆದು ನನಗೆ ಗೊತ್ತಿಲ್ಲ. ನಮ್ಮ ರಾಜ್ಯದ ಡೈನಾಮಿಕ್ ಉಪಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಅವರು ಇದ್ದಾರೆ. ಒಬ್ಬ ಸದೃಢ ಸಮರ್ಥ ನಾಯಕರಾಗಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾರೆ. ಯಾವುದೇ ನಿರ್ಧಾರ ನಮ್ಮ ಪಕ್ಷದ ಹೈಕಮಾಂಡ್ ಮಾಡ್ತದೆ. ಆ ಥರ ಏನಾದರೂ ಬದಲಾವಣೆಗಳು ಮತ್ತಿನ್ನೊಂದು ರಾಜಕೀಯವಾಗಿ ಆದ್ರೆ ನೀವೇ ಕರೀರಿ, ನಾವೇ ಬರ್ತೀವಿ, ಆದ್ಮೇಲೆ ಮಾತಾಡೋಣ. ಆಗೋಕ್ಕೂ ಮುನ್ನ ನಾವು ಮಾತಾಡಿದ್ರೆ ಚರ್ಚೆಗೆ ವ್ಯಾಲ್ಯೂ ಇಲ್ಲ ಅಂತ ನನ್ನ ಭಾವನೆ. ಓಕೆ, ಪ್ರಮೋದ್ ಅವರೇ, ನೀವೇನು ಹೇಳ್ತೀರಿ? ಈಗ ಸಂಪುಟ ಪುನರ್ರಚನೆ ಅಂದಾಗ ಒಂದು ಪಕ್ಷ ಇಮಿಡಿಯೇಟ್ ಏನಾದರೂ ಆಯಿತು ಅಂದರೆ ಹೈಕಮಾಂಡ್ ಸಂಪುಟ ಪುನರ್ರಚನೆ ಮಾಡಿಬಿಡಿ ಅಂತ ಏನಾದರೂ ನೋಟಿಸ್ ಕಳಿಸ್ಬಿಟ್ರೆ ಸಿದ್ದರಾಮಯ್ಯನವ್ರಿಗೆ ಲಾಭದ ಚಾನ್ಸಸ್ ಜಾಸ್ತಿ. ಅದು ಆಗಲಿಲ್ಲ, ಹೋಲ್ಡಲ್ಲಿತ್ತು ಅಂದರೆ DK ಶಿವಕುಮಾರ್ ಅವ್ರಿಗೆ ಚಾನ್ಸಸ್ ಜಾಸ್ತಿ. ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ? ಯಾವಾಗ ಆಗ್ಬೋದು ಸಂಪುಟ ಪುನರ್ರಚನೆ ಅಂತ, ಅಥವಾ ಆಗುತ್ತೋ ಇಲ್ಲೋ? ಅದೇ ಮೇಡಮ್ ಒಂದು ನನಗೆ ಅಗ್ದಿ ನವೀನ್ ಹೇಳ್ತಾ ಇದ್ದೀನಿ. AICC ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕೈಯಲ್ಲೇನೆ ಇಲ್ಲ. ಇನ್ನ ಪಾಪ ನೀವು ದರ್ಶನ್ ಅವ್ರಿಗೆ ನಂಗೆ ಎಗೇನ್ ನಂಗೆ ಅದನ್ನ ಏನದು ಕ್ಲಾರಿಟಿ ಕೂಡ ಆಗುತ್ತೆ ಇಲ್ಲ. ಈಗ ಯಾವುದೋ ಒಂದು ಕಂಪ್ನಿ ಅಂದ್ಕೊಂಡ್ರೆ, ಈಗ ನಾವೇ 3 ಜನ ಇಲ್ಲಿ ನೋಡಿ ಪ್ಯಾನಲಿಸ್ಟ್ ಇಲ್ಲಿ ಕೂತ್ಕೊಂಡಿದ್ದಾರಲ್ವಾ ಪ್ರಮೋದ್ ಅವರೇ, ನೀವು ದೂರದಲ್ಲಿದ್ದೀರಿ, ಯಾರೋ ಒಬ್ಬ ಎಂಪ್ಲಾಯಿ, ನನಗೆ ಫೇವರಬಲ್ ಎಂಪ್ಲಾಯಿ ಒಬ್ಬ ಇದ್ದಾನೆ ಅಂತ ಅನ್ಕೊಳ್ಳೋಣ. ಅವನು ತಪ್ಪು ಮಾಡಿದ್ರು ಕೆಲವೊಮ್ಮೆ ನಾನು ಕ್ಷಮಿಸ್ತೀನಿ. ಆದರೆ ಒಂದು ಡೈರೆಕ್ಟರ್ಶಿಪ್ ಒಳಗೆ ಬಂದಾಗ ನಾನು ಅವ್ರ ಮಾತನ್ನು ಕೇಳಬೇಕಾಗತ್ತೆ. ಇದು ತುಂಬ ಕಾಮನ್ ಸೆನ್ಸ್, ಸಿಂಪಲ್. ನಾವು ಅದನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಡಿಸಿಷನ್ ತಗೊಂತಿಲ್ಲ ಅಂತ ನಾವು ಅದನ್ನ ಟೀಕೆ ಮಾಡೋದು ಬೇಡ. ಹಿರಿಯ ನಾಯಕರು ಅವ್ರಿಗೆ ಕೊಡೋ ಗೌರವ ಕೊಟ್ಟೆ. ನಾನು ಓನರೇ ಆಗಿರ್ಬೋದು, ಬಟ್ ನಾನು ಉಳಿದ ಡೈರೆಕ್ಟರ್ ಮಾತನ್ನ ಲಿಸನ್ ಮಾಡಬೇಕು. ಅದರಿಂದ ಒಂದು ಎಕ್ಸಾಂಪಲ್ ಇದೆ ಮೇಡಮ್. ವಯನಾಡಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ನಾಮಿನೇಷನ್ ಫೈಲ್ ಮಾಡುವಾಗ ಹಿರಿಯರಾದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ವೇದಿಕೆಯಲ್ಲಿದ್ದಾಗ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರು ಅಂತ ಕೇಳ್ತಾರೆ. ಟೀಕೆ ಮಾಡಕ್ ಮುಂಚೆ ನಾವು ಒಂದ್ಸಲಿ ನಮ್ ಬೆನ್ನು ನೋಡ್ಕೋಬೇಕು. ಲೀವ್ ಇಟ್, ಲೆಟ್ ಅಸ್ ಕಮ್ ಟು ದ ಮೇಡಮ್. ಈ ಸದ್ಯಕ್ಕಂತ ಕಾಂಗ್ರೆಸ್ದಲ್ಲಿ ಒಂದು CM ಬದಲಾವಣೆ ಮತ್ತು ರೀಶಫಲ್ ಹೊಡೆದಾಟ ನಡೀತಾ ಇದೆ ಮೇಡಮ್. ಅದ್ರ ಬಗ್ಗೆನೇ ಮಾತಾಡೋಣ ಮೇಡಮ್. CM ಬದಲಾವಣೆ ಮತ್ತು ರೀಶಫಲ್ ಇದು ರಾಜ್ಯದ ಜನರ ಒಂದು ಕಣ್ಣು ಒರೆಸುವಂತದ್ದು, ಕಣ್ಣಿಗೆ ಮಣ್ಣು ಎರಚುವಂತದ್ದು, ಮತ್ತೆ ಅವ್ರನ್ನ ದಾರಿ ತಪ್ಪಿಸುವಂತ ಇದೊಂದು ಕುತಂತ್ರ ಆಗಿದೆ ಮೇಡಮ್. ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಏನ್ರಿ? ಇವರಿಂದ ಒಂದು ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ, ಕಂಪನಿಗಳು ಬರ್ತಾ ಇಲ್ಲ, ಒಂದು ಇದು ಎಂತದಕ್ಕೆ ಆಣೆಕಟ್ಟು ಕಟ್ಟುವಂತದ್ದು ಇವ್ರ ಕಡೆ ಕೆಲಸ ಆಗ್ತಾ ಇಲ್ಲ ಮೇಡಮ್. ಒಟ್ಟಾರೆ ಈ ಸರ್ಕಾರ ಒಂದು ವಿಫಲತೆಯಿಂದ ಕೂಡಿದ್ರಿಂದ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಏನಾದ್ರು ಕ್ರಾಂತಿ ಆಗುತ್ತಾ ಮೇಡಮ್? ನಾವೆಲ್ಲ ಹಬ್ಬಗಳನ್ನ ನೋಡ್ಬಿಟ್ವಿ, ಯಾವ ಕ್ರಾಂತಿನೂ ಆಗಲ್ಲ. ಫೈನಲ್ ಕ್ರಾಂತಿ ಒಂದು ಡೇಟ್ ಫಿಕ್ಸ್ ಮಾಡ್ತೀನಿ, ಬರೆದಿಟ್ಕೊಳ್ಳಿ, May 15th. ಓಕೆ, DK ಶಿವಕುಮಾರ್ ಅವರ ಬರ್ತ್ಡೇ ಇದೆಯಲ್ವಾ,
ಅದರದ್ದು ಒಂದು ದಿವಸ ಆ ಬರ್ತ್ಡೇ ಆಗಿದ್ದು 24 ಗಂಟೆ ಒಳಗಡೆ ನಿಮ್ಗೆ ಏನಾದರೂ ರೀಶಫಲ್ಲು ಪುನರಚನೆ ಮತ್ತೊಂದು ಏನಾದರೂ ಆದರೆ ಆದಂಗೆ, ಇಲ್ಲ ಅಂತ ಹೇಳಿದ್ರೆ ಮರ್ತು ಬಿಡಿ, ಇದೇ ಸಚಿವಾಲಯ ಇದೇ ಸಂಪುಟ ಇರ್ತದೆ, ಇನ್ನು 1 ವರ್ಷ ಯಾವ ಚೇಂಜಸ್ಸು ಆಗಲ್ಲ, ಲಾಸ್ಟ್ 1 ವರ್ಷ ಚೇಂಜಸ್ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಸೊ ಇದು ಗೊತ್ತಿರುವಂತ ವಿಚಾರಗಳೇ ಏನಾದರೂ ಅಲ್ಲ ಅದೇ ಹೇಳ್ತಾರೆ, ಅದೊಂದು ಚೇಂಜಸ್ ಆ ಟೈಮಲ್ಲಿ ಆದ್ರೆ ಇಲ್ಲ ಆದ್ರೆ ಇದ್ರ ಬಗ್ಗೆ ನೀವು ವಿಚಾರಣೆ ಮಾತಾಡುವಂತ ಬೇಡವೇ ಬೇಡ. ಇನ್ನು 2 ಪಾಯಿಂಟ್ ಕ್ವಿಕ್ ಒಂದೇ ಲೈನ್ ಹೇಳ್ಬಿಡ್ತೀನಿ. ಕೇರಳದಲ್ಲಿ ನಿಮಗೆ ಏನಾದ್ರು ಆದ್ರೆ ಪರಿಹಾರಗಳನ್ನ ಇವರು ಕೋಟಿಗಟ್ಟಲೆ ಕೊಡ್ತಾರೆ. ಮೊನ್ನೆ ನಮ್ಮ ರಾಜ್ಯದಲ್ಲಿ ಆಗಿರುವಂತವ್ರಿಗೆ ನೀವು ಯಾವುದೇ ತಾರತಮ್ಯ ಮಾಡದಲ್ಲ ಪರಿಹಾರ ಕೊಡಿ. 2ನೇದು. 3ನೇದು ದಯಮಾಡಿ ಈಗ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ, ತಮ್ಮಲ್ಲಿ ಕೈ ಮುಗಿದು ಬೇಡ್ಕೊಳ್ಳುವಂಥದ್ದು GBA ಹಾಗೂ ಬೆಂಗಳೂರು ಉಸ್ತುವಾರಿ ಸಚಿವರಿಗೆ, ದಯಮಾಡಿ ಸ್ವಾಮಿ ನಂತರ ಸಾಯುವಂಥವ್ರು ರೋಡಲ್ಲಿ ಲಕ್ಷಾಂತರ ಜನ ಇದ್ದೀವಿ, ದಯಮಾಡಿ ಅದ್ರ ಬಗ್ಗೆ ಒಂದು ಗಮನ ಹರಿಸಿ. ರೈಟ್. ದರ್ಶನ್ ಅವರು, ರಿಷಿಕ್ ಅವರು, ಪ್ರಮೋದ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ಕುರ್ಚಿ ಕಥನ, ಸಂಪುಟ ಪುನರ್ರಚನೆ ವಿಚಾರ ತಿರ್ಗಾ ನಾವು ಚರ್ಚೆ ಮಾಡೋ ಹಂತಕ್ಕೆ ಬಂದಿದೆ. ಈಗ ನಮ್ಮ ರಿಷಿಕ್ ಅವ್ರು ಹೇಳ್ದಂಗೆ, JDS ವಕ್ತಾರರು ಹೇಳ್ದಂಗೆ, 15ನೇ ತಾರೀಕಿನ ಆಸುಪಾಸ್ನಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ, ಅಲ್ಲಿವರೆಗೂ ನಾವು ಚರ್ಚೆ ಮಾಡಲೇಬೇಕಾಗತ್ತೆ, ಅನಿವಾರ್ಯ ಸ್ಥಿತಿ. ಆ ನಂತರ ಆದರೂ ಇದಕ್ಕೊಂದು ಶುಭಂ ಅಂತ ಹೇಳುವಂಥ ಕಾಲ ಬರುತ್ತಾ, ಕಾದು ನೋಡೋಣ. ಇದನ್ನೆಲ್ಲ ಹೊರತುಪಡಿಸಿ ಆಡಳಿತ ಸರ್ಕಾರ, ಮುಖ್ಯಮಂತ್ರಿ ಆದಿಯಾಗಿ ಸಣ್ಣ ಕಾರ್ಯಕರ್ತರವರೆಗೂ ಕೂಡ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಪರಿಪಕ್ವವಾಗಿ ಕೆಲಸ ಮಾಡಿ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.